ಇಂಡಿಯಾದ ಬಿಗ್ಗೆಸ್ಟ್ ಕಂಪನಿ ಯಾವ್ದಿದೆ ಅವ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ನಾವು ಮಾಡ್ತೀವಿ. ನಾವು ಆಥರೈಸ್ ಸಪ್ಲೈಯರ್. 1000 ರೂಪಾಯಿಗೆ 3 ಶರ್ಟ್ 4 ಶರ್ಟ್ ಮೈಂಡ್ ಸೆಟ್ ಆಗ್ಬಿಟ್ಟಿದೆ ಜನರದು. ಕ್ವಾಲಿಟಿ ಬೇಕು, ಆಫರ್ ಅಲ್ಲಿ ಒಂದು ಡೀಲ್ ತರ. ಯಾಕೆ ಗೊತ್ತಾ, ಬಟ್ಟೆ ಕನ್ಸಂಪ್ಷನ್ ಕಡಿಮೆ ಆಯ್ತಂದ್ರೆ ಕಾಸ್ಟಿಂಗ್ ಕಡಿಮೆ ಆಯ್ತು. ನಾವು ಯೂಸ್ ಮಾಡಲ್ಲ. ಯಾಕೆ ಯೂಸ್ ಮಾಡಲ್ಲ ಅಂದ್ರೆ ನಮಗೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಂಪಾರ್ಟೆಂಟ್. ಇದೆಲ್ಲ ಅಡ್ಜಸ್ಟ್ಮೆಂಟ್ ಪ್ರಿಂಟ್, ಈ ತರ ಎಲ್ಲ ಪ್ರಿಂಟ್ಸ್ ಬರುತ್ತೆ ನೋಡಿ. ನೋಡಿ ಎಷ್ಟಿದೆ ಡಿಜಿಟಲ್ ಪ್ರಿಂಟ್ಸ್. ಯಾವ ತರ ಡಿಜಿಟಲ್ ಪ್ರಿಂಟ್ಸ್ ಬೇಕು. ಬಿಸ್ನೆಸ್ ಅಲ್ಲಿ ಒಂದೇ ಇರೋದು ಫಿಟ್ಟಿಂಗ್ ಕರೆಕ್ಟ್ ಇರಲೇಬೇಕು. ಇದು ಯಾಕಂದ್ರೆ ವಾಷಿಂಗ್ ಮಾಡಾದ್ಮೇಲೆ ಹಿಂಗ್ ಇಟ್ಕೊಂಡ್ ಬಿಡುತ್ತೆ. ಈ ಬಿಸ್ನೆಸ್ ಅಲ್ಲಿ ಮುಟ್ಟಿ ನೋಡಿದ್ರೇನೆ ಐಡಿಯಾ ಬರುತ್ತೆ ಏನಿದೆ ಅಂತ. ಪೀನಟ್ ಫ್ಯಾಬ್ರಿಕ್ ತರ ಒಂದೊಂದ್ಸಲ ಹೇಳ್ಬಿಡ್ತಾರೆ ನಮ್ಗೆ ಸರ್ ನಾನು ಹೇಳ್ತೀನಿ ಇಂಪಾಸಿಬಲ್, ನೀವೇನೋ ಮಿಸ್ಟೇಕ್ ಮಾಡಿದೀರಾ. ಟೋಟಲ್ ಆಗಿ 80,000 ಪೀಸಸ್ ಸ್ಟಾಕ್ ಇದೆ ಇಲ್ಲಿ. ನೋಡಿ ಎಷ್ಟಿದೆ ಮಾಲು. ಇವೆಲ್ಲ 3-4-5 ದಿವಸದಲ್ಲಿ ಡಿಸ್ಪ್ಯಾಚ್ ಆಗ್ಬಿಡುತ್ತೆ. ಬ್ರ್ಯಾಂಡ್ ಇನ್ಸ್ಪೆಕ್ಟರ್ ಬರ್ತಾರೆ, ಅವ್ರ ಇನ್ಸ್ಪೆಕ್ಟರ್ ಚೆಕ್ ಮಾಡ್ತಾರೆ, ಆಮೇಲೆ ರಿಪೋರ್ಟ್ ಮಾಡಿ ನಾವು ಡಿಸ್ಪ್ಯಾಚ್ ಮಾಡ್ಬೇಕು. ನಮ್ಮ ಎಜಿ ಅವರು ಬಂದಿದ್ದಾರೆ, ತುಂಬಾ ಚೆನ್ನಾಗಿ ನೀವು ಎಲ್ಲ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಬಿಸ್ನೆಸ್ ಮಾಡೋರ್ಗಂತೂ ಇದೊಂದು ಸುವರ್ಣ ಅವಕಾಶ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಂಟ್ರೆಸ್ಟಿಂಗ್. ಹಾಯ್, ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಎಜೆ. ವೀಕ್ಷಕರೇ, ಇವತ್ತು ನಾನು ಬಂದಿರೋವಂಥದ್ದು ಬಾಹಿತಿ ಗಾರ್ಮೆಂಟ್ಸ್ಗೆ ವಿಸಿಟ್ ಮಾಡಿದ್ದೀನಿ. ಇಲ್ಲಿ ನಿಮಗೆ ಹೊರಗಡೆ ಬಂದರೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಮೆನ್ಸ್ ಕಲೆಕ್ಷನ್ಸು, ಶರ್ಟ್ಸ್ಗಳಾಗಿರ್ಬೋದು, ಜೀನ್ಸ್ ಪ್ಯಾಂಟ್ಗಳಾಗಿರ್ಬೋದು, ಜಸ್ಟ್ ಶರ್ಟ್ ಎಲ್ಲ ನಿಮಗೆ 150ಇಂದ ಶುರು ಆಗುತ್ತೆ. ಯಾರಾದರೂ ಒಂದು ಹೊಸ ಬಿಸ್ನೆಸ್, ಹೊಸ ಸ್ಟಾರ್ಟಪ್ ಏನಾದ್ರು ಮಾಡಬೇಕು ಅನ್ನೋರು ಇಲ್ಲಿ ಒಂದ್ಸಲ ವಿಸಿಟ್ ಮಾಡಿ ಅಂತ ಹೇಳ್ತೀವಿ. ಇಲ್ಲಿ ಏನೇನಿದೆ ಅಂತ ಎಲ್ಲ ಡೀಟೇಲಾಗಿ ಫಸ್ಟು ಸರ್ನ ಮಾತಾಡ್ಸೋಣ. ಹೊರಡೋಣ ಬನ್ನಿ. ಸರ್ ಹಾಯ್ ಸರ್, ಹೇಗಿದ್ದೀರಾ ಸರ್? ಸೂಪರ್ ಸರ್. 150ಇಂದ ಶುರು ಆಗುತ್ತೆ ಅಂತ ಅಪ್ ಟು ಎಷ್ಟುವರೆಗೂ ಸಿಗುತ್ತೆ ಸರ್? ನಮ್ಮ ಹತ್ರ 150 ರೂಪೀಸಿಂದ ತಗೊಂಡು 600 ರೂಪೀಸ್ ತನಕ ಶರ್ಟ್ ಸಿಗುತ್ತೆ. 300 ರೂಪೀಸಿಂದ ತಗೊಂಡು 600 ರೂಪೀಸ್ ತನಕ ಜೀನ್ಸ್ ಸಿಗುತ್ತೆ. ಮತ್ತೆ 400 ರೂಪೀಸಿಂದ 600 ರೂಪೀಸ್ ತನಕ ಪ್ಯಾಂಟ್ ಸಿಗುತ್ತೆ. ಅಪ್ ಟು ಎಷ್ಟು ಕಲೆಕ್ಷನ್ಸ್ ನೋಡ್ಬೋದು ಬಂದ್ರೆ? ಸರ್ ಇಲ್ಲಿ ನೀವು ನೋಡಿದೀರಾ ಫುಲ್ ಸುತ್ತ ಎಷ್ಟು ಕಲೆಕ್ಷನ್ಸ್ ಇದೆ ನೋಡಿ. ಎಲ್ಲ ವೆರೈಟಿ ಎಲ್ಲ ನಿಮ್ಗೆ 150ಇಂದ ತಗೊಂಡು 600 ರೂಪೀಸ್ ತನಕ ಎಲ್ಲ ಕಲೆಕ್ಷನ್ಸ್ ಇರ್ಸಿದ್ರೆ ಅಮ್ಮಮ್ಮ ಮಾಡಿದ್ರೆ 3000ಇಂದ ಜಾಸ್ತಿ ಕಲೆಕ್ಷನ್ ಸಿಗುತ್ತೆ. ನಮ್ದು ಬರೀ ಹೋಲ್ಸೇಲ್ ಸರ್. ಸೊ ಯಾರು ಬಿಸ್ನೆಸ್ ಅವರು, ಡಿಸ್ಟ್ರಿಬ್ಯೂಟರು, ಹೋಲ್ಸೇಲರು, ರಿಟೇಲರು, ಆ ತರ ಜನರಿಗೆ ನಮ್ ಜೊತೆ ಬಿಸ್ನೆಸ್ ಮಾಡಬಹುದು. ಬಟ್ ಪರ್ಸನಲ್ ಯೂಸ್ 1 ಪೀಸ್ 2 ಪೀಸ್ ತರ ಬಿಸ್ನೆಸ್ ನಾವು ಮಾಡಲ್ಲ, ಇಲ್ಲ ಕನ್ಸ್ಯೂಮರ್ಗೆ ಸೇಲ್ ಮಾಡಲ್ಲ. ಸರ್ ಫಸ್ಟ್ ಒಂದು ಲೊಕೇಶನ್ ಹೇಳ್ಬಿಡಿ, ಎಕ್ಸಾಕ್ಟ್ ಇದೆ ಎಲ್ಲಿ ಬರುತ್ತೆ? ಮೈಸೂರು ರೋಡ್ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಗೊತ್ತಲ್ವಾ? ಸೊ ಮೈಸೂರು ರೋಡ್ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಇಂದ ಬರೀ 500 ಮೀಟರ್ಸ್ ಅಲ್ಲಿ ಹೊಸಗುಡ್ದಲ್ಲಿ ಅಂತ ಏರಿಯಾ ಇದೆ. ಇಲ್ಲೇ ಪಕ್ಕ ನೀವು ಚರ್ಚ್ ನೋಡಿದ್ರೆ ನೋಡಿ, ಸೇಂಟ್ ಆಂಥನೀಸ್ ಚರ್ಚ್. ಆ ಸೇಂಟ್ ಆಂಥನೀಸ್ ಚರ್ಚ್ 100% ಆಪೋಸಿಟ್ ಅಲ್ಲೇ ನಮ್ದು ಸೆಕೆಂಡ್ ಫ್ಲೋರ್ ಅಲ್ಲಿ ಆಫೀಸ್ ಬಂದಿರೋದು. ಆಫೀಸ್ ಇದು ವೇರ್ ಹೌಸ್ ಹೇಳ್ಬೋದು, ಆಫೀಸ್ ಹೇಳ್ಬೋದು, ಎಲ್ಲ ಹೇಳ್ಬೋದು ನೀವು. ಓಕೆ, ಎಕ್ಸಾಕ್ಟ್ ನಾನು ಲೊಕೇಶನ್ ಕೂಡ ಪಿನ್ ಮಾಡಿರ್ತೀವಿ. ಸರ್ ಇನ್ನೊಂದು ಸ್ಟಿಚಿಂಗ್ ಆಗಿರ್ಲಿ, ಫ್ಯಾಬ್ರಿಕ್ ಆಗಿರ್ಲಿ, ವೆರೈಟೀಸ್, ಯಾಕಂದ್ರೆ ಮಾರ್ಕೆಟ್ಗೆ ಹೊಸ ಪ್ರಿಂಟ್ ಶರ್ಟ್ಸ್ಗಳು ಬರ್ತಾ ಇರಬೇಕು. ಸೊ ಅದನ್ನ ನೀವು ಮಾಡ್ಕೊಡ್ತಾ ಇದ್ದೀರಾ? ಹಾ ಬ್ರೋ, ನಮ್ದು ಏನಂದ್ರೆ ಕ್ವಾಲಿಟಿ. ಮಾರ್ಕೆಟ್ ಅಲ್ಲಿ ನಿಮ್ಗೆ ಸೈಜು ಕರೆಕ್ಟ್ ಸಿಗಲ್ಲ. ನಮ್ದು ಎಸ್ ಸೈಜ್ ನೀವು ಹಾಕಿದ್ರೆ ಮಾರ್ಕೆಟ್ ಎಮ್ ಇಲ್ಲ ಎಲ್ ಸೈಜ್ ಬರುತ್ತೆ. ನಾವು ಆ ತರ ಸೈಜ್ ಮೇಂಟೈನ್ ಮಾಡ್ತೀವಿ. ಮತ್ತೆ ಇನ್ನೊಂದು, ಈಗ ತಗೊಂಡು ಹೋಗ್ತಾರೆ, ಈಗ ಬಲ್ಕ್ ಆಗಿ ಜಾಸ್ತಿ ಕ್ವಾಂಟಿಟಿ ತಗೊಂಡು ಹೋಗ್ತಾರೆ, ಡ್ಯಾಮೇಜ್ ಪೀಸ್ಗಳಿದ್ರೆ ಮತ್ತೆ ಚೇಂಜ್ ಮಾಡಿ. ಸರ್ ನಮ್ದು ಫಸ್ಟ್ ನಾವು ಒಂದು ಹೇಳ್ತಾ ಇಲ್ವಾ, 100% ಡ್ಯಾಮೇಜ್ ಬರೋದಿಲ್ಲ ನಮ್ದ್ರಲ್ಲಿ, ಬರಲ್ಲ ಅಂತ ನಾವು ಅಷ್ಟು ಸ್ಟ್ರಿಕ್ಟ್ ಚೆಕಿಂಗ್ ಮಾಡ್ತೀವಿ. ಓಕೆ, ಸರಿನಾ? ಆದ್ರೂ ಇನ್ ಕೇಸ್ ಅಪ್ಪಿ ತಪ್ಪಿ ಬಂದ್ಬಿಟ್ರೆ ನಾವು ಮನುಷ್ಯರು ಮಿಸ್ಟೇಕ್ ಮಾಡ್ತೀವಿ. ಸರಿ. ಸೊ ಅಪ್ಪಿ ತಪ್ಪಿ ಬಂದ್ಬಿಟ್ರೆ ನಾವು ಶರ್ಟ್ ವಾಪಸ್ ತಗೊಳ್ಳಲ್ಲ, ನೆಕ್ಸ್ಟ್ ಆರ್ಡರ್ ರಿಪ್ಲೇಸ್ಮೆಂಟ್ ಮಾಡ್ಬಿಡ್ತೀವಿ. ಆ ತರ ಟ್ರಾನ್ಸ್ಪರೆಂಟ್ ಬಿಸ್ನೆಸ್ ಮಾಡ್ತಾರೆ. ಎಷ್ಟು ವರ್ಷದಿಂದ ಆಯ್ತು ಸರ್ ಇದು? ಸರ್ ಇದು 25 ವರ್ಷದಿಂದ ನಮ್ದು ಬಿಸ್ನೆಸ್ ನಡೀತಾ ಇರೋದು. ಸೂಪರ್. ನೋಡಿ ಈ ತರ ಇರುತ್ತೆ ಸರ್. ಹಾಗೆ ನಾವು ಮಾತಾಡ್ಕೊಂಡು ಹೋಗೋಣ, ಹಾಗೆ ತೋರಿಸ್ಕೊಂಡು ಬಂದ್ಬಿಡ. ಬನ್ನಿ ಸರ್. 150 ರೂಪೀಸ್ ಇಂದ ಒಂದ್ ಸ್ವಲ್ಪ ನೋಡಿ ಸರ್, ನಮ್ದು ಇದು ಯಾನ್ ಡೈಟ್ ಕಾಟನ್ ಬ್ಲೆಂಡ್ ಚೆಕ್ಸ್ ಅಂತ 150 ರೂಪೀಸ್ ಇಂದ ಬರುತ್ತೆ. ಒಂದ್ ಕೊಡಿ ನನಗೂ ನೋಡಿ ಕ್ವಾಲಿಟಿ. ಬ್ರೋ ನೀವು ಸುಮಾರು ವಿಡಿಯೋಸ್ ಚಿಕ್ಕಪೇಟೆ ಎಲ್ಲದು ಇಲ್ಲ ಬೇರೆ ಬೇರೆ ಕಲರ್ ಮಾಡಿರ್ತೀರಾ ಅಲ್ವಾ? ಇದು ನೋಡಿ, ಇದು ಅವರು 80 ರೂಪೀಸ್, 90 ರೂಪೀಸ್, 100 ರೂಪೀಸ್ ಸೇಲ್ ಮಾಡ್ತಾರೆ. ಬಟ್ ಅವ್ರು ಹೇಗೆ ಸೇಲ್ ಮಾಡ್ತಾರೆ ಅಂದ್ರೆ ಸೈಜ್ ಏನು ಬರಲ್ಲ. ಇದು ನೋಡಿ ಸೈಜ್, ಮತ್ತೆ ಬರೀ ಎಂ ಸೈಜ್ ಇಷ್ಟು ಹೊಡೆದಿದೆ. ಈ ಎಂ ಸೈಜು ಜನರು ನೋಡ್ತಾರಲ್ವಾ ಮಾರ್ಕೆಟ್ ಅಲ್ಲಿ, ಇದು ಎಲ್ ಎಕ್ಸೆಲ್ ಅಂತ ಆ ಲೇಬಲ್ ಹಾಕಿ ಸೇಲ್ ಆಗುತ್ತೆ. ಯಾಕೆ ಗೊತ್ತಾ, ಬಟ್ಟೆ ಕನ್ಸಂಪ್ಷನ್ ಕಡಿಮೆ ಆಯ್ತಂದ್ರೆ ಕಾಸ್ಟಿಂಗ್ ಕಡಿಮೆ ಆಯ್ತು, ಆ ರೇಟ್ಗೆ ಬರುತ್ತೆ. ನಾವು ಅದು ಮಾಡಲ್ಲ. ಅಂದ್ರೆ ಸ್ಟಿಚಿಂಗ್ ನೋಡಿ, ಕ್ಲೀನ್ ಸ್ಟಿಚಿಂಗ್ ಬರುತ್ತೆ. ನೀವು ನೋಡಿ ಯಾವ್ದಾರ ಶರ್ಟ್ ಅಲ್ಲಿ ದಾರ, ಲೂಸ್ ದಾರ ಏನು ಬರಲ್ಲ ಇಲ್ಲಿ. ಸೊ ಆ ತರ ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಿ ನಾವು ಮಾಡಿರ್ತೀವಿ. ಸರಿನಾ? ಇದ್ರ ಬಿಟ್ಟು ನಮ್ಮ ಹತ್ರ ಏನಂದ್ರೆ ಮಾರ್ಕೆಟ್ ಅಲ್ಲಿ 1000 ರೂಪಾಯಿಗೆ 3 ಶರ್ಟ್ 4 ಶರ್ಟ್ ಇವಾಗ ಈ ನಡುವೆ ಆಫರ್ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಸೊ ನಮ್ದ್ರಲ್ಲಿ ಏನಂದ್ರೆ ಇವಾಗ ಮೈಂಡ್ ಸೆಟ್ ಆಗ್ಬಿಟ್ಟಿದೆ ಜನರದು, ಕ್ವಾಲಿಟಿ ಬೇಕು, ಆಫರ್ ಅಲ್ಲಿ ಸಿಕ್ಕಿದ್ರೆ ಇನ್ನ ಒಳ್ಳೇದಂತ ಒಂದು ಡೀಲ್ ತರ. ಸೊ ಇದ್ರಲ್ಲಿ ಇವೆಲ್ಲ ನೀವೇನ್ ನೋಡ್ತೀರಲ್ವಾ ಬ್ರೋ, ಇದು ನಮ್ದು ಕಲೆಕ್ಷನ್ ಆಫರ್ ಅಲ್ಲಿ. ಇದ್ರಲ್ಲಿ ನೋಡಿ ಪ್ರಿಂಟೆಡ್, ಇದ್ರಲ್ಲಿ ನೋಡಿ ಸ್ಟ್ರೈಪ್ಸು, ಸೊ ಇದ್ರಲ್ಲಿ ನೋಡಿ ಬೇರೆ ಬೇರೆ ತರ ಕಲೆಕ್ಷನ್ಸ್. ಇವೆಲ್ಲ ನಿಮ್ಗೆ ಚೆನ್ನಾಗಿರೋದು ಕ್ವಾಲಿಟಿ. ನೋಡಿ ಸೈಜ್ ಎಲ್ ಸೈಜು, ಇದು ನೋಡಿ ಎಷ್ಟು ದೊಡ್ಡದಿದೆ. ಎಲ್ ಸೈಜ್ ನೋಡ್ರೆ ಫ್ಯಾಬ್ರಿಕ್ ಗೊತ್ತಾಗ್ತಾ ಇದೆ, ದಪ್ಪ ಇದೆ. ಇದ್ರಲ್ಲಿ ಏನಂದ್ರೆ ಕಡಿಮೆ ಕ್ವಾಲಿಟಿನೂ ಸಿಗತ್ತೆ, ನಾವು ಅದು ಯೂಸ್ ಮಾಡಲ್ಲ. ಯಾಕೆ ಯೂಸ್ ಮಾಡಲ್ಲ ಅಂದ್ರೆ ನಮ್ಗೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಂಪಾರ್ಟೆಂಟ್. ಮತ್ತೆ ಸೈಜ್ ನೋಡಿ,
ಇದು ಎಲ್ ಸೈಜು. ನಮ್ಗೆ ನಾವು ಇವಾಗ ಮಾರ್ಕೆಟ್ ಅಲ್ಲಿ ಇಡೀ ಬೆಂಗಳೂರಲ್ಲಿ ನಾವು ಮಾರ್ಕೆಟಿಂಗ್ ಮಾಡಿರ್ತೀವಿ. ಕಸ್ಟಮರ್ಸ್ ಎಲ್ಲ ನೋಡಿ ಶಾಕ್ ಆಗ್ಬಿಡ್ತಾರೆ, ಇಷ್ಟು ದೊಡ್ಡ ಸೈಜ್ ಸಿಗತ್ತಾ ಸರ್ ಈ ರೇಂಜ್ ಅಲ್ಲಿ? ನಮ್ಗೆ ಸಿಗೋದಿಲ್ಲ. ಯಾಕೆ ಸಿಗಲ್ಲ ಅಂದ್ರೆ ನಾವು ಬಟ್ಟೆ ಕಡಿಮೆ ಯೂಸ್ ಮಾಡಿದ್ರೆ ನಮ್ಗೇನು ಮಾರ್ಜಿನ್ ಬೇಕಲ್ವಾ? ಸೊ ಬಟ್ಟೆ ಕಡಿಮೆ ಯೂಸ್ ಮಾಡಿ ಕಾಸ್ಟ್ಲಿ ಸೇಲ್ ಮಾಡ್ತೀವಿ. ನಾವು ಬಟ್ಟೆ ಜಾಸ್ತಿ ಯೂಸ್ ಮಾಡಿ ಕಡಿಮೆ ಮಾರ್ಜಿನ್ ಅಲ್ಲಿ ಕಸ್ಟಮರ್ಸ್ಗೆ ಮಾಲ್ ಕೊಡ್ತೀವಿ. ಅಂದ್ರೆ ಯಾಕಂದ್ರೆ ನಿಮ್ಗೆ ಕ್ವಾಲಿಟಿ ಕೊಟ್ರೆ ಲಾಂಗ್ ಟೈಮ್ ವರ್ಗೂ ಬಿಸ್ನೆಸ್. ಇದು ನೋಡಿ ಬ್ರೋ ಏನಿದೆ ಸೈಜು ಎಕ್ಸೆಲ್. ನೋಡಿ ವೀಕ್ಷಕರೇ ಯಾವ ಸೈಜ್ ಇದೆ ಇದು ನೋಡಿ, ಎಷ್ಟು ದೊಡ್ಡದಿದೆ ಎಕ್ಸೆಲ್ ಸೈಜು. ಇದು XXL 3XL ಅಂತ ಸೇಲ್ ಮಾಡ್ತಾರೆ ಮಾರ್ಕೆಟ್ ಅಲ್ಲಿ. ಸೊ ಆ ತರ ರೇಂಜ್ ಅಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು. ಕೆಲವರು ಒಂದು ನಾನು ಇವಾಗ ಚಿಕ್ಕಪೇಟೆ ಅಲ್ಲಿ ಇಲ್ಲಿ ನೋಡಿದಾಗ ಎಂ ಸೈಜ್ ಇರುತ್ತೆ ನೋಡ್ರೆ, ಅದು ನಿಮ್ ಫಿಟ್ಟಿಂಗ್ ಬರಲ್ಲ, ಫಿಟ್ ಆಗಲ್ಲ. ಅದು ಎಂ ಅಂತ ಜಾಸ್ತಿ ದೊಡ್ಡ ಸೈಜ್ ಆಗ್ಬಿಡುತ್ತೆ. ಅದು ಸೊ ಸ್ಟ್ಯಾಂಡರ್ಡ್ ಇರಲ್ಲ, ಅದು ಬರೀ ರೇಟ್ ಕಡಿಮೆ. ನಿಮ್ದೆಲ್ಲ ಸ್ಟ್ಯಾಂಡರ್ಡ್ ಮೇಂಟೈನ್. ಇದೆಲ್ಲ ಒಂದು ಫುಲ್ ಸ್ಟ್ಯಾಂಡರ್ಡ್ ಬ್ರೋ. ನಮ್ಮ ಹತ್ರ ಟೋಟಲ್ 25 ಬ್ರಾಂಡ್ಸ್ ಇದೆ. 25 ಬ್ರಾಂಡ್ಸ್ ಗೆ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಏನೇನ್ ಸೈಜ್ ಗಳು ಸಿಗುತ್ತೆ? ಎಲ್ಲ ಬೇರೆ ಬೇರೆ ಎಲ್ಲ ಬ್ರಾಂಡ್ ರಿಕ್ವೈರ್ಮೆಂಟ್ ಇದೆ. ನಮ್ದು 25 ಬ್ರಾಂಡ್ಸ್ ಅಲ್ಲಿ ಇಂಡಿಯಾದ ಬಿಗ್ಗೆಸ್ಟ್ ಕಂಪನಿ ಯಾವ್ದಿದೆ ಅವ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ನಾವು ಮಾಡ್ತೀವಿ. ನಾವು ಆಥರೈಸ್ ಸಪ್ಲೈಯರ್. ಹೆಸರು ಈ ವಿಡಿಯೋದಲ್ಲಿ ತಗೊಳಕ್ ಆಗಲ್ಲ ನಾವು, ನಮ್ದು ಅಗ್ರಿಮೆಂಟ್ ಇರುತ್ತೆ. ಯಾವ್ದಾದ್ರು ಇರ್ಲಿ, ತುಂಬಾ ಕಸ್ಟಮರ್ಸ್ ಅಲ್ಲಿ ಹೋಗ್ಬಿಟ್ಟು 1000-2000 ರೂಪಾಯಿ ಶರ್ಟ್ ಅವ್ರ ಶೋರೂಮ್ ಅಲ್ಲಿ ಪರ್ಚೇಸ್ ಮಾಡ್ತಾರೆ. ಮ್ಯಾನುಫ್ಯಾಕ್ಚರಿಂಗ್ ನಾವೇ ಮಾಡೋದು. ಮೇನ್ ಇವಾಗ ವಿಡಿಯೋ ನೋಡೋರ್ಗೆ ಸ್ಟಾರ್ಟ್ ಅಪ್ ಮಾಡಬೇಕು ಅಂತ ಇರೋರ್ಗೆ ಏನ್ ಅನುಕೂಲ ಮಾಡ್ಕೊಡ್ತೀರಾ ಸರ್? ಸೊ ವೀಕ್ಷಕರೇ, ಇದೆಲ್ಲ ಏನ್ ನೋಡ್ತಾ ಇದ್ರಲ್ಲ 200 ರೂಪೀಸ್ ಶರ್ಟ್ಸ್, ಇವೆಲ್ಲ ಇಲ್ಲಿ ಏನ್ ನೋಡ್ತಾ ಇದ್ರ ಮೇಲೆ ನೋಡಿ ಬೇರೆ ಬೇರೆ ತರ ಶರ್ಟ್ಸ್, ಕಲರ್ಫುಲ್ ಆಗಿರೋದು ಚೆಕ್ಸ್. ಇದು ನೋಡಿ ಎಷ್ಟು ಶರ್ಟ್ಸ್ ಇದೆ. ಇವೆಲ್ಲ ನೀವು ಬಿಸ್ನೆಸ್ ಗೋಸ್ಕರ ನಿಮ್ಗೆ ಇವಾಗ ಸೀಸನ್ ಬರ್ತಾ ಇವೆಲ್ಲದ್ರಲ್ಲಿ ನಿಮ್ಗೆ ಸ್ವಲ್ಪ ಫಂಡ್ ಹೆಚ್ಚು ಕಡಿಮೆ ಆಗಿದ್ರೆ ನೀವು EMI ಫೆಸಿಲಿಟಿ ಅಂತೂ ನಮ್ಮ ಹತ್ರ ತಗೊಳ್ಬಹುದು. 3 ತಿಂಗಳು 6 ತಿಂಗಳು 9 ತಿಂಗಳು EMI ಇದೆ. ಆ ಡೀಟೇಲ್ಸ್ ನ ನೀವು ಯಾವಾಗ ನಮ್ಮ ಕಸ್ಟಮರ್ ಸಪೋರ್ಟ್ಗೆ ಕಾಲ್ ಮಾಡ್ತೀರಾ, ನಮ್ಮ ಮಾರ್ಕೆಟಿಂಗ್ ಟೀಮ್ ಕಾಲ್ ಮಾಡಿದ್ರೆ ಅವರು ನಿಮ್ದು ಎಲ್ಲ ಡೀಟೇಲ್ಸ್ ಚೆಕ್ ಮಾಡಿ ಅಪ್ರೂವ್ ಆಗತ್ತಾ ಆಗಲ್ಲ ಅಂತ ಅವ್ರು ಹೇಳ್ಬಿಡ್ತಾರೆ. ಇವ್ರದ್ದು ಡೈರೆಕ್ಟ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಿ. ಯಾರಿಗಾದ್ರೂ ಏನಾದ್ರು ಎಂಕ್ವೈರಿ ಮಾಡಬೇಕು ಅಂತ ಬಂದಾಗ ಕಾಲ್ ಮಾಡಿ ಡೀಟೇಲ್ಸ್ ನ ಅವತ್ತಿಂದ ಅವಾಗಲೇ ಕೊಡ್ತಾರೆ. ಮತ್ತೆ ಸರ್ ನಿಮ್ದು ಏನಿದೆ ಟೈಮಿಂಗ್ಸ್ ಇಲ್ಲ ಅಕಸ್ಮಾತ್? ಬ್ರೋ ನಮ್ದು ಮಂಡೇ ಇಂದ ತಗೊಂಡು ಸ್ಯಾಟರ್ಡೆ ತನಕ ಬೆಳಗ್ಗೆ 10:30 ಇಂದ ಈವ್ನಿಂಗ್ 6:30 ತನಕ ನಾವು ಓಪನ್ ಇದ್ದೀವಿ. ಅದ್ರ ಆದ್ಮೇಲೆ ನಾವು ಡಿಸ್ಪ್ಯಾಚ್ ಅಲ್ಲಿ ಬಿಸಿ ಆಗಿಬಿಡ್ತೀವಿ. ಸೊ ಯಾರಾದ್ರೂ ವ್ಯೂವರ್ಸ್ ನೀವು ನೋಡ್ತಾ ಇದ್ದೀರಾ, ನೀವು ನನ್ಗೇನೋ ತುಂಬಾ ಸಲ ನೋಡಿ 2 ವರ್ಷದಿಂದ ನಾವು ವಿಡಿಯೋಸ್ ಮಾಡ್ತಾ ಇದೀವಿ, ನೋಡ್ತಾ ಇದ್ದೀರಾ. ನಮ್ಮ AJ ಅವರು ಬಂದಿದ್ದಾರೆ, ತುಂಬಾ ಚೆನ್ನಾಗಿ ನೀವು ಎಲ್ಲ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಸೊ ಯಾವಾಗಾದ್ರೂ ನೀವು ಬಂದ್ರೆ ನೋಡಿ, ಇಷ್ಟು ಹಿಂದಿನ ವಿಡಿಯೋ ನೋಡ್ಬಿಟ್ಟು ಇವತ್ತು ನೋಡಿ ಎಷ್ಟು ನೋಡಿ ಡೆವಲಪ್ ಮಾಡಿದ್ದೀರಾ, ಎಷ್ಟು ಸಪೋರ್ಟ್ ಮಾಡಿದ್ದೀರಾ. ಸೊ ಆ ಪ್ರಕಾರ ಕ್ವಾಲಿಟಿ ಮೇಲೆ ಅಂತೂ ನೀವು ಏನೂ ಎಚ್ಚರಿಕೆ ಇಟ್ಕೊಂಡ್ಬೇಡಿ. ಓಕೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಇವ್ರ ಹತ್ರ ನೀವು ಇವಾಗ ತಗೊಂಡು ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡ್ತಾ ಇದ್ದೀರಾ ಅಂತ ಬಂದಾಗ, ಯಾಕಂದ್ರೆ ಮಾರ್ಕೆಟಲ್ಲಿ ಹೊಸ ಡಿಸೈನ್ಸ್ನ ತಗೊಂಡ್ಬರ್ತಾ ಇರ್ತಾರೆ ಸರ್. ಮಾರ್ಕೆಟ್ಗೆ ಲಾಂಚ್ ಮಾಡ್ತಾ ಇರುತ್ತೆ. ಏನಿಲ್ಲ, ಟ್ರಾನ್ಸ್ಪರೆಂಟ್ ಬಿಸ್ನೆಸ್ ಅವತ್ತೇ ನಿಮ್ಗೆ ಏನಿಲ್ಲ. ಡಿಸ್ಪ್ಯಾಚ್ ಅಷ್ಟೇ ನಿಮ್ಗೆ. ಸರ್ ಡಿಸ್ಪ್ಯಾಚ್ ಇವಾಗ ತಗೊಂಡು ಆಲ್ ಓವರ್ ಇಂಡಿಯಾ ಇದೆ. ಆಲ್ ಓವರ್ ಇಂಡಿಯಾ ಅಲ್ಲ, ಅದು ನೀವು ಅವ್ರ ಕಸ್ಟಮರ್ ಬೇರ್ ಮಾಡ್ಬೇಕಾ ಅಥವಾ ಕಸ್ಟಮರ್ ಬೇರ್ ಮಾಡ್ತಾರೆ ತಗೊಂತಾರೆ? ಅದು ನಾವು ಬಸ್ಸು ಲಾರಿ ಎಲ್ಲಾದ್ರಲ್ಲಿ ಏನ್ ಹಾಕಿದ್ರೆ ತಗೊಂತಾರೆ. ಓಕೆ ಸರ್. ಮತ್ತೆ ನೋಡಿ ಬ್ರೋ, ಇದು ನಮ್ದು ಯಾನ್ ಡೈಡ್. ಇವಾಗ ಏನಂದ್ರೆ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಜನ ಏನ್ ಕೇಳ್ತಾರೆ, 2 ಸೈಡ್ ಚೆಕ್ಸ್ ಬೇಕು. ಇದು ನೋಡಿ 2 ಸೈಡ್ ಚೆಕ್ಸ್ ಏನಂದ್ರೆ ಯಾನ್ ಡೈಡ್ ಚೆಕ್ಸ್ ವೀಕ್ಷಕರೇ. ಇದ್ರಲ್ಲಿ ನೋಡಿ ಫಿನಿಶಿಂಗ್ ಸ್ಟ್ಯಾಂಡರ್ಡ್ ನೋಡಿ. ಇದು ನಮ್ದು ಕಫ್ಲೈನ್ ಬ್ರ್ಯಾಂಡ್. ಇದು ನೋಡಿ ಎಲ್ ಸೈಜು, ಈ ತರ ಸೈಜು. ಮೇನು ಈ ಬಿಸ್ನೆಸ್ ಅಲ್ಲಿ ಒಂದೇ ಇರೋದು ಫಿಟ್ಟಿಂಗ್ ಕರೆಕ್ಟ್ ಇರ್ಲೇಬೇಕು. ಆವಾಗ ಏನಂದ್ರೆ ಕಸ್ಟಮರ್ ಗೆ ಒಂದು ಪ್ರೀಮಿಯಂ ರಿಚ್ ಫೀಲಿಂಗ್ ಬರುತ್ತೆ. ನೋಡಿ ಯಾವ ತರ ಬ್ರೈಟ್ ಕಲರ್ಸ್ ಇದೆ ನೋಡಿ, ಬೇರೆ ಬೇರೆ ತರ ಕಲರ್ಸ್. ಆಫೀಸ್ ವೇರ್ ಗೆ ಇಂಥವ್ರಿಗೆ ರೆಗ್ಯುಲರ್ ಇವೆಲ್ಲ ಹೋಗ್ತಾ ಇರುತ್ತೆ. ಇದೆಲ್ಲ ನಿಮ್ಗೆ ರೆಗ್ಯುಲರ್ ಪ್ಯಾಟರ್ನ್. ಇದ್ರಲ್ಲಿ ನೋಡಿ ಆಲ್ಮೋಸ್ಟ್ 200-300 ಕಲರ್ಸ್ ಇದೆ ವೀಕ್ಷಕರೇ. ತುಂಬಾ ಇದೆ. ಈ ವಿಡಿಯೋದಲ್ಲಿ ಎಲ್ಲ ತೋರ್ಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಇವೆಲ್ಲ ನೀವೇನ್ ನೋಡ್ತಾ ಇದ್ದೀರಲ್ವಾ ಬ್ರೋ, ಇವೆಲ್ಲ ನಮ್ಮ ಹತ್ರ ಕ್ವಾಲಿಟಿ ಐಟಮ್ ಸಿಗುತ್ತೆ. ಎಷ್ಟು ಅಂದ್ರಿ ಸರ್? ಇದು ಬಂದು 200 ರೂಪೀಸ್ ಅಲ್ಲಿ ಸಿಗುತ್ತೆ. 200. ಇವಾಗ ಹೇಳಿ ನಮ್ಗೆ, ಇವಾಗ 200 ತಗೊಂಡೆ ಎಷ್ಟಕ್ಕೆ ಸೇಲ್ ಮಾಡ್ಬೋದು ಮಾರ್ಕೆಟ್? ಬ್ರೋ ಇದೆಲ್ಲ ಸೇಲ್ ಮಾಡ್ಬಿಡ್ತಾರೆ 1000 ರೂಪಾಯಿಗೆ 3 ಶರ್ಟ್ 4 ಶರ್ಟ್ ಅಂತ ಸೇಲ್ ಮಾಡ್ತಾರೆ. ಇವೆಲ್ಲ ಆಫರ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ಯಾವ ಲೊಕೇಶನ್ ಯಾವ ತರ ಮಾಡ್ಬೇಕು ಕಸ್ಟಮರ್ ಮೇಲೆ. ನಾವು ಏನಂದ್ರೆ ಅಡ್ವೈಸ್ ಅದ್ರಲ್ಲಿ ಕೊಡಲ್ಲ, ಯಾಕಂದ್ರೆ ಅವ್ರ ಮಾರ್ಕೆಟ್ ಅವ್ರಿಗಿನ್ನ ಚೆನ್ನಾಗಿರೋದು ಗೊತ್ತಿರುತ್ತೆ, ನಮ್ಗೆ ಗೊತ್ತಿರಲ್ಲ. 50 to 60% ಮಾರ್ಜಿನ್ ಇದ್ದೇ ಇರುತ್ತೆ. 30 to 40% ಇರುತ್ತೆ ಬ್ರೋ. ಅಷ್ಟೇ ಇರುತ್ತೆ. 40 to 30-40% ಮಾರ್ಜಿನ್ ಇದ್ದೇ ಇರುತ್ತೆ. ಸೊ ಬ್ರೋ ಇವಾಗ ನೋಡಿ ನಮ್ದು ಪ್ಲೇನು ಬೋ ಸೈಡ್ ಲಾಫರ್ ಅಲ್ಲಿ ಪ್ಲೇನ್ ಅಲ್ಲಿ ಫಾರ್ಮಲ್ ಅಲ್ಲಿ ಯೂಸ್ ಮಾಡುವಂತ. ಇದು ನೋಡಿ ಎಷ್ಟು ದಪ್ಪ ಇದೆ ಫ್ಯಾಬ್ರಿಕ್, ಹೆಂಗಿದೆ. ಇದನ್ನು 200 ರೂಪಾಯಿಗೆ ಸಿಗ್ಬಿಡುತ್ತೆ ನಮ್ಮ ಹತ್ರ. ದಾರ ಲೂಸ್ ಬರಲ್ಲ, ಎಷ್ಟು ಫ್ಲಾಟ್ ಆಗಿ ಐರನ್ ನೋಡಿ. ಇವೆಲ್ಲ ಎನಿ ಟೈಮ್ 25 ಕಲರ್ ಸಿಗುತ್ತೆ. 25. ಸೊ ಇದು ನೋಡಿ ಬ್ರೋ, ಇವೆಲ್ಲ ಡಬಲ್ ಪಾಕೆಟ್ಸ್. ಡಬಲ್ ಪಾಕೆಟ್ ಅಲ್ಲಿ ನಮ್ಮ ಹತ್ರ 230 ರೇಂಜ್ ಅಲ್ಲಿ 215 ಆಯ್ತು. 230 ರೇಂಜು 230 ಅಲ್ಲಿ ಸಿಗುತ್ತೆ ನೋಡಿ. ಇದು ನೋಡಿ ವೀಕ್ಷಕರೇ, ಡಬಲ್ ಪಾಕೆಟ್ ಬ್ರೈಟ್ ಕಲರ್ಸ್ ಎಲ್ಲ ನೀವ್ ಏನ್ ನೋಡ್ತಾ ಇದೀರಲ್ವಾ, ಬ್ರೈಟ್ ಕಲರ್ ಸಿಗುತ್ತೆ. ಇದು ನೋಡಿ ಫ್ಯಾನ್ಸಿ ಡಿಜಿಟಲ್ ಪ್ರಿಂಟ್ಸ್ ಜಿಗ್ಜಾಗ್ ಅಲ್ಲಿ ಪ್ರಿಂಟೆಡ್ ಶರ್ಟ್ ಗಳು. ತುಂಬಾ ಜನ ಮಾರ್ಕೆಟ್ ಅಲ್ಲಿ ಪ್ಲೇನ್ ಇಷ್ಟಪಡೋಕ್ಕಿಂತ ಸ್ವಲ್ಪ
ಪ್ಲೇನು ಪ್ರಿಂಟ್ ಇವಾಗ ಈ ನಡುವೆ ಪ್ರಿಂಟೆಡ್ ಜಾಸ್ತಿ ನಡೀತಾ ಇರೋದು, ಯೂತ್ಗಳು ಜಾಸ್ತಿ ಯೂಸ್ ಮಾಡೋದು. ನೋಡಿ ಎಷ್ಟಿದೆ, ಮತ್ತೆ ಇದು ನೋಡಿ ಎಲ್ ಸೈಜ್, ಇದು ನೋಡಿ ಎಷ್ಟು ದೊಡ್ಡದಿದೆ ಎಲ್ ಸೈಜ್. ಇದು ಎಲ್ ಸೈಜ್, ಇದು ಕರೆಕ್ಟ್ ಹೇಳೋದು. ನಮ್ಗೆ ಕಸ್ಟಮರ್ಸ್ ತುಂಬಾ ಕಸ್ಟಮರ್ಸ್ ನಮ್ಮ ಹತ್ರ ಬರ್ತಾರಲ್ವಾ, ಒಂದ್ ಟೇಪ್ ತಗೊಂಡ್ ಬರ್ತಾರೆ, ಅವ್ರು ಮೆಜರ್ಮೆಂಟ್ ಮಾಡ್ತಾರೆ, ಚೆಸ್ಟ್ ಎಷ್ಟಿದೆ, ಲೆಂತ್ ಎಷ್ಟಿದೆ, ನಮ್ಗೆ ಇಷ್ಟೇ ಬೇಕು. ಯಾಕಂದ್ರೆ ಅವ್ರಿಗೆ ಗೊತ್ತಿರೋದ್ರ ಕಸ್ಟಮರ್ಗೆ ಏನ್ ವಿಡ್ತು ಇಲ್ಲ ಮೆಜರ್ಮೆಂಟ್ ಬೇಕು. ಸೊ ಅದು ಕನ್ಸಿಸ್ಟೆಂಟ್ ಬರಲ್ಲ, ಇಲ್ಲಿ ನಿಮ್ಗೆ ಫುಲ್ ಕನ್ಸಿಸ್ಟೆಂಟ್ ಬರುತ್ತೆ. ಇದು ನೋಡಿ ಎಲ್ಲ ಬೇರೆ ಬೇರೆ ತರ ಕಲೆಕ್ಷನ್ಸ್ ಇದೆ, ತುಂಬಾ ಇದೆ. ಮತ್ತೆ ಇವಾಗ ನೋಡಿ ಮಾರ್ಕೆಟ್ ಅಲ್ಲಿ ಜಾಸ್ತಿ ಮೂವ್ಮೆಂಟ್ ಇರುವಂತದ್ದು ತೋರಿಸಿ. ಇದು ನೋಡಿ ಬ್ರೋ, ಹೆವಿ ಮೂವ್ಮೆಂಟ್ ಈ ಬಟ್ಟೆ, 22 kg ರೇಯಾನ್. ಇದು ಯಾವ್ದಾದ್ರು ಇಂಡಿಯಾದಲ್ಲಿ ದೊಡ್ಡ ಬ್ರ್ಯಾಂಡ್ ಅಲ್ಲಿ ತಗೊಳ್ಳಿ, ಇದು ಅಪ್ರೂವ್ಡ್ ಫ್ಯಾಬ್ರಿಕ್ ಇದು. ಮತ್ತೆ ಇದಕ್ಕೆ ಐರನ್ ಬೇಡ, ಐರನ್ ಬೇಕಾಗತ್ತೆ. ಇದು ಯಾಕಂದ್ರೆ ವಾಷಿಂಗ್ ಮಾಡಾದ್ಮೇಲೆ ಹಿಂಗ್ ಇಟ್ಕೊಂಡ್ ಬಿಡುತ್ತೆ, ಎಸ್. ಸೊ ಇದ್ರಲ್ಲಿ ಐರನ್ ಬೇಕಾಗತ್ತೆ. ಇದು ರೇಯಾನ್ 22 kg ರೇಯಾನ್ ನೋಡಿ, ಡಿಜಿಟಲ್ ಪ್ರಿಂಟ್ಸ್ ತುಂಬಾ 100ರಿಂದ 150 ನಮ್ಗೆ ಪ್ರಿಂಟ್ ಹೋಗುತ್ತಾ ಏನು ಆಗಲ್ಲ ನಮ್ಮ ಐಟಮ್ ಅಲ್ಲಿ ಬ್ರೋ. ಮಾರ್ಕೆಟ್ ಅಲ್ಲಿ ಜನರು ಏನ್ ಮಾಡ್ತಾರೆ, ಈ ರೇಯಾನ್ ಇದೆ ಅಲ್ವಾ, ವಾಷಿಂಗ್ ಮಾಡಿದ್ರೆ ಕಸ್ಟಮರ್ ಮನೆಗೆ ತಗೊಂಡು ಹೋಗ್ಬಿಟ್ಟು ವಾಷಿಂಗ್ ಮಾಡ್ತಾರಲ್ಲ, ಶ್ರಿಂಕ್ ಆಗುತ್ತೆ. ನಮ್ದು ರೇಯಾನು ಶ್ರಿಂಕೇ ಆಗಲ್ಲ, ಆರಾಮಾಗಿ ಮನೆಗೆ ತಗೊಂಡು ಹೋಗಿ 1 ವರ್ಷ ಆರಾಮಾಗಿ ಹಾಕಿ ಖುಷಿಯಾಗಿ. ಸೈಜ್ ಚಿಕ್ಕದಾಗಲ್ಲ, ಇಲ್ಲಿ ಮೇಲೆ ಇಲ್ಲಿ ಕೆಳಗಂತೂ ಇಂಪಾಸಿಬಲ್ ಇಂದ ಇಂಪಾಸಿಬಲ್ ಹೇಳ್ತೇನೆ ನಾನು, ಗ್ಯಾರಂಟಿ. ನಮ್ ಕಸ್ಟಮರ್ ಸ್ವಲ್ಪ ಒಂದೊಂದ್ಸಲ ಹೇಳ್ಬಿಡ್ತಾರೆ ನಮ್ಗೆ, ಸರ್ ಶ್ರಿಂಕ್, ನಾನು ಹೇಳ್ತೀನಿ ಸರ್ ಇಂಪಾಸಿಬಲ್, ನೀವೇನೋ ಮಿಸ್ಟೇಕ್ ಮಾಡಿದೀರಾ. ಆಮೇಲೆ ಅವರೇ ಕರೆಕ್ಟ್ ಆಗಿ ಐರನಿಂಗ್ ಮಾಡಿ ಸರಿಯಾಗಿ ಚೆಕ್ ಮಾಡಿ ಅವ್ರು ಹೇಳ್ತಿಲ್ಲ ಸರ್ ನನ್ನ ತಪ್ಪು, ನಾನು ಕರೆಕ್ಟ್ ಆಗಿ ಐರನಿಂಗ್ ಮಾಡ್ಲಿಲ್ಲ. ಇದು ಐರನಿಂಗ್ ಸರಿಯಾಗಿ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ. ಮತ್ತೆ ಸೈಜ್ ನೋಡಿ ಬ್ರೋ, ಮಾರ್ಕೆಟ್ ಅಲ್ಲಿ ಇದು 3XL ಹೇಳಿ ಸೇಲ್ ಮಾಡಬಹುದು ಆರಾಮಾಗಿ. ನಮ್ಮ ಐಟಮ್ ನೋಡಿ ಎಷ್ಟು ದೊಡ್ಡದಿದೆ. ಇದು ಸ್ಟ್ಯಾಂಡರ್ಡ್ ಸೈಜು, ಸ್ಟ್ಯಾಂಡರ್ಡ್ ಸೈಜ್, ಸ್ಟ್ಯಾಂಡರ್ಡ್ ಕ್ವಾಲಿಟಿ, ಸ್ಟ್ಯಾಂಡರ್ಡ್ ಫಿನಿಶಿಂಗ್. ನೋಡಿ ಪ್ರಿಂಟ್ಸ್ ಯಾವ ತರ ಬೇರೆ ಡಿಫ್ರೆಂಟ್ ಟೈಪ್ ಆಫ್ ಪ್ರಿಂಟ್ಸ್ ನೋಡಿ, ಎಲ್ಲ ಕಲರ್ಸ್. ಇದು ರೇಯಾನ್ ಕಲರ್ಸ್ ನೋಡಿ, ಎಲ್ಲ ರೇಯಾನ್ ಕಲರ್ಸ್, ಬೇರೆ ಬೇರೆ ತರ ಬೀಚ್ ವೇರ್ ಕಲೆಕ್ಷನ್ಸ್ ಇದೆ. ಯಾವ ತರ ಬೇಕು ನಿಮ್ಗೆ ಪ್ಯಾಟರ್ನ್ ಸಿಕ್ಕಾಪಟ್ಟೆ ಇದೆ, ತುಂಬಾ ಪ್ಯಾಟರ್ನ್ ಸಿಗುತ್ತೆ. ಆಮೇಲೆ ಇವಾಗ ನೋಡಿ ಪ್ಲೇನ್ ಅಲ್ಲಿ ನಿಮ್ಗೆ 100% ಕಾಟನ್, ಜನರು ಸ್ಲಬ್ ಅಲ್ಲಿ ಕೇಳ್ತಾರೆ. ಇದು ನೋಡಿ ಸ್ಲಬ್, ಇದ್ರ ಜೊತೆಗೆ ಬ್ಯಾಕ್ ಪ್ರಿಂಟು. ಆಮೇಲೆ ನೋಡಿ 100% ಕಾಟನ್ ಅಲ್ಲಿ ಬೇಸಿಕ್ ಪ್ಲೇನ್ ಬೇಕಂದ್ರೆ ವಿತೌಟ್ ಬ್ಯಾಕ್ ಪ್ರಿಂಟು ಅವೆಲ್ಲಾನು ನಮ್ಮ ಹತ್ರ ಸಿಗ್ಬಿಡುತ್ತೆ ಫ್ರೆಂಡ್ಸ್. ನಮ್ದು ಕಲರು ಏಜೆ ಬ್ರೋ, ನಮ್ದು ಕಲರ್ ಬಂದು, ಸೈಜ್ ಬಂದು, ಫಿನಿಶಿಂಗ್ ಬಂದು, ಲೇಬಲ್ ಟ್ಯಾಗು ಏನಾದ್ರೂ ಇರ್ಲಿ ನಾವು ಪಕ್ಕಾ ಗ್ಯಾರಂಟಿ ಕೊಡ್ತೀವಿ. ಈಗ ಬಿಸ್ನೆಸ್ ಮಾಡೋರಿಗೆ ಸರ್ ಇನ್ನೊಂದು ಲೇಬಲ್ ಎಲ್ಲ ಮಾಡ್ಸ್ಕೊಂತಾರೆ, ಅವ್ರದ್ದು ಒಂದು ಬ್ರ್ಯಾಂಡ್ ನ ಶುರು ಮಾಡ್ಬೇಕು. ಬ್ರೋ ಆ ತರಾನು ನಾವು ಮಾಡಿ ಕೊಡ್ತೀವಿ, ಬಟ್ ಅದ್ರಲ್ಲಿ ವಾಲ್ಯೂಮ್ ಬೇಕು, ಮಿನಿಮಮ್ 1000 ಪೀಸ್ ಮಂತ್ಲಿ ಬೇಕು. ಅವಾಗ ಏನಂದ್ರೆ ನಾವು ಏನಾದ್ರೂ ಒಂದು ಸೆಟಪ್ ಇರುತ್ತಲ್ವಾ, ಆ ಸೆಟಪ್ ಅಲ್ಲಿ ಒಂದು ಫ್ಲೋ ಅಲ್ಲಿ ಮ್ಯಾನುಫ್ಯಾಕ್ಚರ್ ಲೈನ್ ಹೋಗ್ಬೇಕು. ನೋಡಿ ನಾವು ಡೈರೆಕ್ಟ್ ಮ್ಯಾನುಫ್ಯಾಕ್ಚರರ್ಸ್, ನಮ್ಮ ಹತ್ರ ಮಾಡಿಸಿ ತುಂಬಾ ಜನ ಹೇಳ್ತಾರೆ ಅವ್ರು ಮ್ಯಾನುಫ್ಯಾಕ್ಚರರ್, ನಮ್ದೇ ಫ್ಯಾಕ್ಟರಿ ಇದೆ, ನಾವೇ ಕೂರ್ಸಿ ಮಾಡಿದ್ವಿ. ಯಾಕಂದ್ರೆ ಇಷ್ಟು ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ ಗೆ ಮಾಡಿದ್ರೆ ಸುಮ್ನೆ ಜಾಬ್ ವರ್ಕ್ ಅಲ್ಲಿ ಮಾಡ್ಸಕ್ ಆಗಲ್ಲ. ನಿಮ್ದೇ ಫ್ಯಾಕ್ಟರಿ ಇರ್ಬೇಕು, ನಿಮ್ದೇ ಕಂಟ್ರೋಲ್ ಇರ್ಬೇಕು, ಎಲ್ಲ ನಿಮ್ದೇ ಇರ್ಬೇಕು, ಅವಾಗ್ಲೇ ಬರುತ್ತೆ ಕ್ವಾಲಿಟಿ, ಇಲ್ಲಾಂದ್ರೆ ಬರಲ್ಲ. ಲೇಬಲ್ ಬಂದ್ರೆ ವೀಕ್ಷಕರೇ ಮಿನಿಮಮ್ 1000 ಪೀಸಸ್ ನೀವು ಆರ್ಡರ್ ಕೊಟ್ರೆ ನಮ್ಮ ಹತ್ರ ಸ್ಟಾಕ್ ಫ್ಯಾಬ್ರಿಕ್ಸ್ ಇರುತ್ತೆ, ಅದ್ರಲ್ಲಿ ನೀವು ಲೇಬಲ್ ಬೇಕಂದ್ರೆ ಆಗ್ಬಿಟ್ಟು ಕೊಡ್ಬೋದು. ಬಟ್ ಕ್ವಾಲಿಟಿ ಐಟಮ್ಸ್ ನಾವು ಇದು ಯೂಸ್ ಕ್ಲೋತಿಂಗ್, ಸೆಕೆಂಡ್ ಹ್ಯಾಂಡ್ ಕ್ಲೋತಿಂಗ್, ಲಾಟ್ ಕ್ಲೋತಿಂಗ್ ಆ ತರ ಮಾಡಿ 10 ರೂಪಾಯಿ 20 ರೂಪಾಯಿ ಮಾಲ್ ತಗೊಂಡು ಆ ತರ ಸೇಲ್ ಮಾಡೋದು ನಾವು ಮಾಡಲ್ಲ. ಇಲ್ಲಿ ಮಿನಿಮಮ್ ಏನಾದ್ರೂ ಪರ್ಚೇಸ್ ಮಾಡ್ಬೇಕಂದ್ರೆ 150 ರೂಪಾಯಿಂದ ಮೇಲೇನೆ ಹೋಗ್ಬೇಕು, ಮತ್ತೆ ಆ ಬಟ್ಟೆ ಇಡೀ ವರ್ಷ ಸಿಗತ್ತೆ. ಸೊ ನೋಡಿ ಬ್ರೋ, ಇದು ಜೂಡಿಯೋದು 2025 ಕಲೆಕ್ಷನ್, 2023 ಇಲ್ಲ 2024 ಕಲೆಕ್ಷನ್ ಅಲ್ಲಿ ಈ ತರ ಒಂದು ಡಿಸೈನ್. ಈ ಬಟ್ಟೆ ಎಲ್ಲ ಅವ್ರದ್ದು ಬೇರೆ ಬಟ್ಟೆ ಇತ್ತು, ಆ ತರ ಸೇಮ್ ಬಟ್ಟೆ ನೋಡಿ ನಾವು ರೆಪ್ಲಿಕಾ ಮಾಡಿದೀವಿ. ಬರೀ ಇದು ಬಂದು 260 ಬ್ರೋ, 260. ಮತ್ತೆ ಇದರಲ್ಲಿ ಬೆನಿಫಿಟ್ ಏನ್ ಗೊತ್ತಾ, ಫುಲ್ ಶರ್ಟ್ ಅಲ್ಲಿ ನೋಡಿ ಇನ್ವಿಸಿಬಲ್ ಸ್ಟಿಚಿಂಗ್ ಇದೆ ಟಾಪ್ ಸೈಡ್ ಅಲ್ಲಿ. ಈ ತರ ನಾವು ಏನ್ ಇನ್ವಿಸಿಬಲ್ ಸ್ಟಿಚಿಂಗ್ ಅಲ್ವಾ, ಈ ತರ ಎಲ್ಲಾನು ವೆರೈಟಿ ನಾವು ಕೊಡ್ತೀವಿ. ಸೊ ಮಾರ್ಜಿನ್ ಈ ಬಿಸ್ನೆಸ್ ಅಲ್ಲಿ ಜಾಸ್ತಿ ಇಟ್ಟಿದ್ರೆ ಬಿಸ್ನೆಸ್ ಆಗಲ್ಲ, ನಿಮ್ಗೆ ಲಿಮಿಟೆಡ್ ಮಾರ್ಜಿನ್ ಅಲ್ಲೇ ಆಟ ಆಡಬೇಕು. ಸ್ಟ್ಯಾಂಡರ್ಡ್ ಪ್ರೈಸ್ ನ ಮೇಂಟೈನ್ ಮಾಡಿ ಒಳ್ಳೆ ಬಿಸ್ನೆಸ್ ತುಂಬಾ ಇದೆ ನೋಡಿ. ಇದೆಲ್ಲ ನೋಡಿ ಫ್ಯಾನ್ಸಿ ಇಂಪೋರ್ಟೆಡ್ ಕಲೆಕ್ಷನ್ಸ್, ಕ್ಯಾಟೋನಿಕ್, ಇದು ಈ ತರ ನೋಡಿ ಫರ್ ತರ ಬರುತ್ತೆ ಇವೆಲ್ಲ. ಇದು ನೋಡಿ ಬ್ರೋ, ಇದು ಫ್ಯಾನ್ಸಿ ಬೇರೆ ತರ ಫ್ಯಾನ್ಸಿ ಫ್ಯಾಬ್ರಿಕ್. ಸರ್ ಇದಕ್ಕೆಲ್ಲ ಐರನ್ ಬೇಡ ಅನ್ಕೊಂತೀನಿ. ಇದೆಲ್ಲ ಬೇಡ, ಇದೆಲ್ಲದಲ್ಲಿ ಲೈಕ್ರಾ ಇರುತ್ತಲ್ವಾ, ಸ್ಟ್ರೆಚಬಲ್ ಇದೆ, ಎಲಾಸ್ಟಿನ್ ಇರುತ್ತೆ ಇದರಲ್ಲಿ. ಇದೆಲ್ಲ ನೀವು ಮೀಡಿಯಂ ಸ್ಮಾಲ್ ತಗೊಂಡ್ರು ಆರಾಮಾಗಿ ಹಾಕೊಂಡ್ಬೋದು. ಇದು ನೋಡಿ 100% ಕಾಟನ್. ಇನ್ ಕೇಸ್ ಆಫೀಷಿಯಲ್ ಆಫೀಸ್ ವೇರ್ ನಿಮಗೆ ಪ್ರಿಂಟ್ಸ್ ಬೇಕಂದ್ರೆ ಈ ತರ ಪ್ರಿಂಟ್ಸ್ ಎಲ್ಲ ನೋಡಿ ನಮ್ಮ ಹತ್ರ. ಕಲರ್ ಸೈಜ್ ಫಿನಿಶಿಂಗ್ ಪಕ್ಕಾ ಗ್ಯಾರಂಟಿ. ನೋಡಿ ನಾವು ಮನುಷ್ಯರು ತಪ್ಪು ಮಾಡ್ತೀವಿ, ಬಟ್ ಪ್ಲೀಸ್ ನೀವು ಪರ್ಚೇಸ್ ಮಾಡಿದ್ರೆ ಟ್ರಸ್ಟ್ ಅಲ್ಲಿ ಪರ್ಚೇಸ್ ಮಾಡ್ಕೊಳ್ಳಿ, ನಮ್ದ್ರಲ್ಲಿ ಏನು ಪ್ರಾಬ್ಲಮ್ ಬರಲ್ಲ. ಬಂದಿದ್ರೆ ನಾವ್ ಇದೀವಿ, ನಾವು ಸಪೋರ್ಟ್ 100% ಮಾಡ್ತೀವಿ. ಇದು ನೋಡಿ ಬ್ರೋ, ಇದು ಸ್ಯಾಟಿನ್. ಈ ನಡುವೆ ಮಾರ್ಕೆಟ್ ಅಲ್ಲಿ ಹೆವಿಕ್ಕಿಂತ ಹೆವಿ ಡಿಮ್ಯಾಂಡ್. ಇದು ಎಲ್ ಸೈಜ್ ಇದೆ ನನ್ನ ಕೈಲಿ ನೋಡಿ. ಇವೆಲ್ಲ ಇದರಲ್ಲಿ ಬ್ರೋ 17 ಕಲರ್ಸ್ ಅವೈಲೇಬಲ್ ಇದೆ. ಸೊ ಎನಿ ಟೈಮ್ ಇಷ್ಟೆಲ್ಲ ವೆರೈಟಿ ನಮ್ಮ ಹತ್ರ ಸಿಗುತ್ತೆ. ಮತ್ತೆ ನೋಡಿ ಈ ಕಡೆ ನೋಡಿ ಪ್ರಿಂಟ್ಸ್ ತುಂಬಾ ಇದೆ ನಮ್ಮ ಹತ್ರ, 100% ಕಾಟನ್ ಅಲ್ಲಿ ನೋಡಿ ಡಿಜಿಟಲ್ ಪ್ರಿಂಟ್ಸ್. ಸೊ ಬ್ರೋ ನೀವ್ ಏನ್ ನೋಡಿದ್ದೀರಲ್ವಾ, ನಮ್ದು ಮುಂಚೆ ಏನ್
ನೋಡಿದೀರಾ ನಮ್ದು ಚೆಕ್ಸ್ ಇದೆ ಅಲ್ವಾ, ಚೆಕ್ಸ್ ಅಲ್ಲಿ ಇದು ಕ್ರಾಸ್ ಇತ್ತು, ಅದು ಬಟ್ಟೆ ಉಳಿಸಿ ಸ್ವಲ್ಪ ಕಾಸ್ಟಿಂಗ್ ಕಡಿಮೆ ಮಾಡಕ್ ನಾವು ಕ್ರಾಸ್ ಮಾಡ್ತೀವಿ, ಅದ್ರಲ್ಲಿ ಕಾಸ್ಟಿಂಗ್ ಸ್ವಲ್ಪ ಕಡಿಮೆ ಆಗುತ್ತೆ. ಬಟ್ ಇದು ನೋಡಿ ನಮ್ದು ಕಮೀಸ, ಇದು ನಮ್ದು ನ್ಯಾಷನಲ್ ಬ್ರ್ಯಾಂಡು, ಇಡೀ ಇಂಡಿಯಾದಲ್ಲಿ ಈ ಬ್ರ್ಯಾಂಡ್ ಹೋಗುತ್ತೆ. ಇಲ್ಲಿ ಸ್ಲೀವ್ ಇಂದ ತಗೊಂಡು ಈ ಸ್ಲೀವ್ ತನಕ ಫುಲ್ ಆಲ್ಮೋಸ್ಟ್ ಚೆಕ್ಸ್ ಮ್ಯಾಚಿಂಗ್ ಇದೆ ನೋಡಿ. ಇದರಲ್ಲಿ ಇದು ಬಂದು 275 rupees ಅಲ್ಲಿ 100% ಕಾಟನ್ ಲಾಫೋರ್ಡ್ ಟ್ವಿಲ್ 40s ಟ್ವಿಲ್ ಅಲ್ಲಿ ನೋಡಿ ಬ್ರೋ. ದೊಡ್ಡ ಚೆಕ್ಸ್ ಅಲ್ಲಿ ಯಾವ್ದಾದ್ರು ಚೆಕ್ಸ್ ಇಲ್ಲಿ ಕರೆಕ್ಟ್ ಮ್ಯಾಚಿಂಗ್ ನೋಡಿ ಬರುತ್ತೆ. ಮತ್ತೆ ಸ್ಟ್ಯಾಂಡರ್ಡ್ ನು ಬರುತ್ತೆ, ಸೈಜು ಶ್ರಿಂಕೇಜ್ ಎಲ್ಲ ಮೇಂಟೈನ್ ಮಾಡಿರ್ತೀವಿ ನೋಡಿ, ಎಂ ಸೈಜ್. ಯಾಂಡೆಡ್ ಆಕ್ಸ್ಫರ್ಡ್ ಚೆಕ್ಸ್, ಇದು ಆಕ್ಸ್ಫರ್ಡ್. ಇದರಲ್ಲಿ ಹೇಗ್ ವ್ಯತ್ಯಾಸ ನೀವು ಗೊತ್ತಾಗ್ಬೋದಂದ್ರೆ ಇದು ನೋಡಿ, ಇದು ಪ್ರಿಂಟೆಡ್, ಹಿಂದೆ ಒಂದು ಮುಂದೆ ಒಂದು, ಇದು ನೋಡಿ ಡಬಲ್ ಸೈಡ್, ಇದು ಯಾಂಡೆಡ್ ದಾರದಿಂದ ಮಾಡಿರೋದು, ಇಬ್ರು ಸೇಮ್ ಇರುತ್ತೆ. ಎಸ್, ಇದು ಯಾಂಡೆಡ್ ಆಕ್ಸ್ಫರ್ಡ್, ಇದು ಪ್ರಿಂಟೆಡ್ ಚೆಕ್ಸ್. ಇದೆಲ್ಲ ನೀವು 300. ಈ ತರ ಬಟ್ಟೆ ಎಲ್ಲ ನಿಮ್ಗೆ ಬೇಕಂದ್ರೆ ಹೆವಿ ರೇಂಜ್ ಕಾಸ್ಟ್ಲಿ ಇರುತ್ತೆ. ಇದೆಲ್ಲ 300 ಅಲ್ಲಿ ಬರುತ್ತೆ ನೋಡಿ, ತುಂಬಾ ಬ್ರಾಂಡೆಡ್ ಕಲೆಕ್ಷನ್. ಆರಾಮಾಗಿ ಮಾಡ್ಬೋದು, ಇದು ನೋಡಿ ಎಲ್ಲ ನೋಡಿ ಬ್ರಾಂಡೆಡ್ ಚೆಕ್ಸ್, ಅಫಿಷಿಯಲ್ ಚೆಕ್ಸ್ ಎಲ್ಲ ಏನ್ ನೀವು ನೋಡ್ತಾ ಇದೀರಲ್ವಾ, ಇವೆಲ್ಲ ಅಫಿಷಿಯಲ್ ಚೆಕ್ಸ್ ಬ್ರೋ. ಮತ್ತೆ ಇನ್ನ ಪ್ಲೇನ್ ಫ್ಯಾನ್ಸಿ ಬೇರೆ ಬೇರೆ ತರ, ಇದು ನೋಡಿ 100% ಕಾಟನ್ ಕಾರ್ಡ್ ಅಲ್ಲಿ ಪ್ರಿಂಟ್ಸ್, ಬೇರೆ ಬೇರೆ ತರ ಫ್ಯಾನ್ಸಿ ಪ್ರಿಂಟ್ಸ್ ನೋಡಿ. ಸ್ಟ್ರೈಪ್ಸ್ ಅಲ್ಲಿ ಇಂಪೋರ್ಟೆಡ್ ಸ್ಟ್ರೈಪ್ಸ್ ಸಾಕಾಗಿದೆ ಸರ್. ಇದು ಇವೆಲ್ಲ ಇವೆಲ್ಲ ಕಾಸ್ಟ್ಲಿ, ನಿಮ್ಗೆ 300 rupees ಅಲ್ಲಿ ನಮ್ಮ ಹತ್ರ ಬಂದ್ಬಿಡುತ್ತೆ. ಮಾರ್ಕೆಟ್ ಅಲ್ಲಿ ಅದು ಸೇಮ್ 300. ಇದೆಲ್ಲ ಮಾರ್ಕೆಟ್ ಅಲ್ಲಿ ಬಟ್ಟೆ 350-400 rupees ಅಲ್ಲಿ ಬ್ರ್ಯಾಂಡ್ ಸೇಲ್ ಮಾಡ್ತಾರೆ, ನಮ್ಮ ಹತ್ರ ಸ್ವಲ್ಪ ಕಡಿಮೆ ಸಿಗ್ಬಿಡುತ್ತೆ. ಇವೆಲ್ಲ ನೋಡಿ ಬ್ರೋ, ಸ್ಟ್ರೈಪ್ಸ್, ಕಾರ್ಡ್, ಡಿಜಿಟಲ್, ಈ ತರ ಎಲ್ಲಾನು ನಿಮ್ಗೆ ನಮ್ಮ ಹತ್ರ ಸಿಗ್ಬಿಡುತ್ತೆ. 300 ಇಂದ ಸ್ಟಾರ್ಟ್. ಇವೆಲ್ಲ 300 ನೋಡಿ. ಈ ತರ ಎಲ್ಲ ಡಿಜಿಟಲ್ ಪ್ರಿಂಟ್ಸ್, ಬಾರ್ಬಿಕ್ಯೂ ಅಂತ ನಮ್ದು ಕೋಡು. ಇವೆಲ್ಲ ಪ್ರಿಂಟ್ಸ್ ಜಾಸ್ತಿ ನಡೀತಾ ಇದೆ ನೋಡಿ. ಸಾಕಾಗಿದೆ ಸರ್. ಇದು ನೋಡಿ ಕಲರ್ಸ್ ಆಪ್ಷನ್ಸ್ ಇದೆ ವೀಕ್ಷಕರೇ. ಇದರಲ್ಲಿ ಈ ತರ ನೋಡಿ ಫ್ಯಾನ್ಸಿ ಐಟಮ್ ಬೇಕಂದ್ರೆ ಇದು ಸೂಪರ್ ಆಗಿದೆ. ಈ ತರ ನೋಡಿ ಫ್ಯಾನ್ಸಿ ಐಟಮ್ ಮಾಡೋದಕ್ಕೆಲ್ಲ ಚೆನ್ನಾಗಿದೆ. 100% ಮಾಡಬಹುದು ನೋಡಿ. RFD ಬಟ್ಟೆಯಲ್ಲಿ ಡಬಲ್ ಪಾಕೆಟ್, ಸ್ವಲ್ಪ ಇದೆಲ್ಲ ಅಡ್ಜಸ್ಟ್ಮೆಂಟ್ ಪ್ರಿಂಟ್, ಬೇರೆ ಬೇರೆ ತರ ಫ್ಯಾಬ್ರಿಕ್ ಸ್ವಲ್ಪ ಸೇಮ್ ಇದೆ ಆಲ್ಮೋಸ್ಟ್ ಒಂಚೂರು. ಇದು ನೋಡಿ ಅಡ್ಜಸ್ಟ್ಮೆಂಟ್ ಪ್ರಿಂಟ್ಸ್. ಸೊ ಈ ತರ ಎಲ್ಲ ಪ್ರಿಂಟ್ಸ್ ನಮ್ಮ ಹತ್ರ ಸಿಗ್ಬಿಡುತ್ತೆ. ಇವೆಲ್ಲ ಫ್ಯಾನ್ಸಿ ಅಡ್ಜಸ್ಟ್ಮೆಂಟ್ ಸೈಜಸ್ ಅವೈಲೇಬಲ್ ಇದೆ ಸರ್. ಇದರಲ್ಲಿ SML XL ಸೈಜ್ ಸಿಗುತ್ತಲ್ವಾ. ಕಸ್ಟಮರ್ ಬಂದ್ರೆ 10 minutes ಅಲ್ಲಿ ಸ್ಟಾಕ್ ತಗೊಂಡು ಹೋಗ್ಬೋದು, ಅಷ್ಟು ಸ್ಪೀಡ್ ಅಲ್ಲಿ ಸ್ಟಾಕ್ ಸಿಗುತ್ತೆ. ಸಾಕಾಗಿದೆ ನೋಡಿ. ಇದು ಹೆಂಗಿದೆ ಫ್ಯಾಬ್ರಿಕ್, ಸೂಪರ್ ಆಗಿದೆ. ಸೊ ಏಜೆ ಬ್ರೋ, ನಿಮ್ಗೆ ಇವಾಗ ನಾನು ಕಫ್ಲೈನ್ ನಮ್ಮ ಕಮೀಸಾ ರೇಂಜ್ ತೋರಿಸಿದೆ. ಇವಾಗ ನಮ್ದು 14th Street ಬ್ರ್ಯಾಂಡು ಪ್ಯಾಕಿಂಗ್ ನೋಡಿ. ಇವೆಲ್ಲ ಈ ತರ ಬರುತ್ತೆ ಪ್ಯಾಕಿಂಗ್. ಇವೆಲ್ಲ 350 ಮೇಲೆ. ಇದು ಒಂದು 420 rupeesಗೆ ನೋಡಿ, ಇಂಪೋರ್ಟೆಡ್. ಸಕ್ಕತ್ತಾಗಿದೆ ಸರ್. ಇದು ನೋಡಿ, ಇದು ಕಲರ್ ಅನ್ಸ್ಬೋದು, ಬಟ್ ಫ್ಯಾಬ್ರಿಕ್ ನೋಡಿ ಹೆಂಗಿದೆ, ಸ್ಮೂತ್ ಆಗಿ ಬಟ್ಟೆ. ಇದು ನೋಡಿ, ಇದು ಒಂದು 14th Street ಅಲ್ಲಿ. ಇದರಲ್ಲಿ ನಿಮಗೆ ತುಂಬಾ ಇದು ನೋಡಿ, ಯಾಂಡೆಡ್ ಆಕ್ಸ್ಫರ್ಡ್ ಲೆನಿನ್ ಹೇಳ್ತೀವಿ. ಆಕ್ಸ್ಫರ್ಡ್ ಲೆನಿನ್ ಅಲ್ಲಿ ಬರೋದು, ಇದು ಪ್ರೀಮಿಯಂ ಲೆನಿನ್. ಇದು ಆಕ್ಸ್ಫರ್ಡ್ ಲೆನಿನ್. ಆಮೇಲೆ ಏನೋ ಒಂದು ಯೂನಿಕ್ ಐಟಮ್ ತೋರಿಸ್ತೀನಿ ಏಜೆ ಬ್ರೋ. ಹಾಫ್ ಸ್ಲೀವ್ ನೀವು ಕೇಳಿದ್ರಲ್ವಾ, ಇದು ನೋಡಿ ಹಾಫ್ ಸ್ಲೀವ್. ಇದೆಲ್ಲ ಪ್ಲೇಸ್ಮೆಂಟ್ ಪ್ರಿಂಟ್. ಈ ನಡುವೆ ಮಾರ್ಕೆಟ್ ಅಲ್ಲಿ ಇವೆಲ್ಲ ಹೆವಿ ಡಿಮ್ಯಾಂಡ್ ನೋಡಿ. ಯಾವ ತರ ಬೇರೆ ಡಿಫ್ರೆಂಟ್ ಟೈಪ್ ಆಫ್ ಪ್ರಿಂಟ್ಸ್, ಈ ತರ ಎಲ್ಲ ಪ್ರಿಂಟ್ಸ್ ಬರುತ್ತೆ ನೋಡಿ. ನೋಡಿ ಫ್ರಂಟ್ ಟು ಬ್ಯಾಕ್ ಪ್ರಿಂಟ್, ಸರಿನಾ. ಇವೆಲ್ಲ ನೋಡಿ ತುಂಬಾ, ಇದೆಲ್ಲ ನೋಡಿ ಅಡ್ಜಸ್ಟ್ಮೆಂಟ್ ಪ್ರಿಂಟ್ಸ್. ಇವೆಲ್ಲ ನಾವು ಪ್ಲೇಸ್ಮೆಂಟ್ ಪ್ರಿಂಟ್ ಹೇಳ್ತೀವಿ ಅಜಯ್ ಬ್ರೋ. ಇವೆಲ್ಲ ಪ್ಲೇಸ್ಮೆಂಟ್ ಅಡ್ಜಸ್ಟ್ಮೆಂಟ್ ಪ್ರಿಂಟ್ ಇರುತ್ತಲ್ವಾ, ಇವೆಲ್ಲ ಸಿಗತ್ತೆ. ಇವೆಲ್ಲ ಬಟ್ಟೆ ಅದೇ ಅವಾಗ ಹೇಳ್ದಲ್ವಾ, ಫುಲ್ ಸ್ಲೀವ್ ನೀವು ತೋರಿಸುವಾಗ ಕ್ವಾಲಿಟಿ ಅಂತೂ ಪಕ್ಕ ನಿಮ್ಗೆ ಏನೋ ಸಮಸ್ಯೆ ಬರಲ್ಲ. ನಮ್ದ್ರಲ್ಲಿ ಯಾವ್ದ್ರಲ್ಲಿ ಕ್ವಾಲಿಟಿಯಲ್ಲಿ ನೀವು ಸಮಸ್ಯೆ ತಗೊಂಡ್ಬಾರ್ದು. ನೀವು ಬನ್ನಿ, 25 ವರ್ಷದಿಂದ ರನ್ ಮಾಡ್ಕೊಂಡ್ ಬರ್ತಿರೋಂಥ ಭಾರತಿ ಗಾರ್ಮೆಂಟ್ಸ್ ಏನಿದೆ ವೀಕ್ಷಕರೇ, ಸಾಕಷ್ಟು ಕಸ್ಟಮರ್ಗಳು ಬಂದು ಪರ್ಚೇಸ್ ಮಾಡಿ ಬಿಸ್ನೆಸ್ನ ಸ್ಟಾರ್ಟ್ ನೋಡಿ. 100% ಕಾಟನ್ ಲೆನಿನ್, ಏನು ಹೆಲ್ಪ್ ಬೇಕಾದ್ ಮಾಡ್ಕೊಡ್ತಾರೆ ನೋಡಿ. 100% ಕಾಟನ್ ಲೆನಿನ್ ಸ್ಲಬ್. ಸ್ವಲ್ಪ ಜನರು ಡ್ರಾಪ್ ಶೋಲ್ಡರ್ ಓವರ್ ಸೈಜ್ ಅದೆಲ್ಲ ಕೇಳ್ತಾರೆ. ಇದು ನೋಡಿ ಡ್ರಾಪ್ ಶೋಲ್ಡರ್ ಓವರ್ ಸೈಜ್ ಅಲ್ಲಿ ಡಿಜಿಟಲ್ ಪ್ರಿಂಟ್ಸ್. ಇದು ನೋಡಿ ಬೇರೆ ಬೇರೆ ತರ ಡಿಜಿಟಲ್ ಪ್ರಿಂಟ್ಸ್ ನೋಡಿ. ಎಷ್ಟಿದೆ ಡಿಜಿಟಲ್ ಪ್ರಿಂಟ್ಸ್, ಯಾವ ತರ ಡಿಜಿಟಲ್ ಪ್ರಿಂಟ್ಸ್ ಬೇಕು ಆ ತರ ಡಿಜಿಟಲ್ ಪ್ರಿಂಟ್ಸ್ ನಮ್ಮ ಹತ್ರ ಸಿಗುತ್ತೆ. ಪ್ಯಾಂಟ್ಸ್ ಅಲ್ವೇ ಬ್ರೋ. ಇದು ನೋಡಿ 300 rupees ಜೀನ್ಸ್. ಇದು ನಮ್ದೇ ಬ್ರ್ಯಾಂಡು, ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಕಮೀಸಾ ಬ್ರ್ಯಾಂಡು, ಇದರಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಇದು ನೋಡಿ 300 rupees ಅಲ್ಲಿ ಜೀನ್ಸ್ 300 ಮೇಲೆ ಸಿಗುತ್ತೆ. 300, 400, 450. ಇದು ನೋಡಿ 100% ಕಾಟನ್ ನಿಮ್ಗೆ ಸಿಗುತ್ತೆ, ಪಾಲಿಡಾಬಿ ಸಿಗುತ್ತೆ, ಸಿಲ್ಕಿ ಸಿಗುತ್ತೆ, RFD ಸಿಗುತ್ತೆ, ಎಲ್ಲ ಸಿಗುತ್ತೆ. ಸೈಜ್ ಬಂದು 28 ಇಂದ 40 ತನಕ ನಿಮ್ಗೆ ಎಲ್ಲ ಸೈಜ್ ಸಿಗುತ್ತೆ. ಎಸ್, ನಿಮ್ಗೆ ಮಾಮ್ ಫಿಟ್ ಬೇಕಾ, ಇಲ್ಲ ನಿಮ್ಗೆ 6 pocket ಮಾಮ್ ಫಿಟ್ ಬೇಕಾ, ಇಲ್ಲ ಕಾರ್ಗೋ ಬೇಕಾ, ಇವೆಲ್ಲ ನೀವೇನ್ ಜೀನ್ಸ್ ನೋಡ್ತಾ ಇದ್ದೀರಾ, ಎಷ್ಟು ಬೇರೆ ಬೇರೆ ವೆರೈಟೀಸು, ಬೇರೆ ಬೇರೆ ಪ್ಯಾಟರ್ನ್ಸ್ ನಾವು ವಿಡಿಯೋದಲ್ಲಿ ಕವರ್ ಮಾಡಿದ್ರೆ ಕಡಿಮೆ ಆಗ್ಬಿಡುತ್ತೆ. ಇದು ನೋಡಿ 6 pocket ಟೋನ್ ಮಾಮ್ ಫಿಟ್. ಇದು ನೋಡಿ 4 pocket ಟೋನ್ ಮಾಮ್ ಫಿಟ್. ಈ ತರ ನೀವು ಬಂದ್ರೆ ಎಲ್ಲಾ ವೆರೈಟಿ ಕಲರ್ಸ್, ಕ್ವಾಲಿಟಿ. ಈ ಬಿಸ್ನೆಸ್ ಅಲ್ಲಿ ಮುಟ್ಟಿ ನೋಡಿದ್ರೇನೆ ಐಡಿಯಾ ಬರುತ್ತೆ ಏನಿದೆ ಅಂತ, ಇಲ್ಲ ಅಂದ್ರೆ ಬರಲ್ಲ. ಮತ್ತೆ ಫಿಟ್ಟಿಂಗ್ ಪರ್ಫೆಕ್ಟ್ ಬರುತ್ತೆ ವೀಕ್ಷಕರೇ. ಆಮೇಲೆ ಇದು ನೋಡಿ ನಮ್ದು ಬೆಸ್ಟ್ ಇಂದ ಬೆಸ್ಟ್ ಸೆಲ್ಲಿಂಗ್ ಐಟಮ್ CT BMW 100% ಕಾಟನ್ ಅಲ್ಲಿ ಟ್ರೌಸರ್ಸ್. ನಿಮ್ಗೆ ಇದು ಜಿಮ್ಮಿ
ಇದು ನೋಡಿ ಯಾವ್ದಿದು ಪೀನಟ್ ಫ್ಯಾಬ್ರಿಕ್ ತರ ಇವೆಲ್ಲ ನೋಡಿ ಕ್ವಾಲಿಟಿ ಚೆನ್ನಾಗಿ ಸಿಗುತ್ತೆ. ಆಮೇಲೆ ನೋಡಿ ಕೊರಿಯನ್ ಪ್ಯಾಂಟ್, ಈ ನಡುವೆ ಕೊರಿಯನ್ ಅಂತ ಕ್ರೇಜ್ ಬಂದ್ಬಿಟ್ಟಿದೆ ನಮ್ಮ ಮಾರ್ಕೆಟ್ ಅಲ್ಲಿ. ಸೊ ಇದು ನೋಡಿ ಗೂರ್ಖಾ ಪ್ಯಾಂಟು, ಕೊರಿಯನ್ ಪ್ಯಾಂಟು ಕಾಸ್ಟ್ಲಿ ಬರುತ್ತೆ 550 ರೇಂಜ್ ಅಲ್ಲಿ. ಬಟ್ ನೋಡಿ ಹೆಂಗಿದೆ ಈ ಕ್ವಾಲಿಟಿ ನೋಡಿ. ಕಲರ್ ಬಂದು 8 ಇಂದ 10 ಕಲರ್ ಸಿಗುತ್ತೆ. ಸೊ ಬ್ರೋ ಪಕ್ಕ ನಿಮ್ಗೆ ಒಂದು ಬ್ರ್ಯಾಂಡ್ ಕ್ವಾಲಿಟಿ, ಬ್ರ್ಯಾಂಡ್ ರೇಂಜ್, ಬ್ರ್ಯಾಂಡ್ ಫಿಟ್ಟಿಂಗ್ ಅಲ್ಲೇ ನಮ್ಗೆ ಪ್ಯಾಂಟ್ ಸಿಗುತ್ತೆ. ಆಮೇಲೆ ಫ್ರೆಂಡ್ಸ್ ನಿಮ್ಗೆ ದೊಡ್ಡ ಸೈಜ್ ಬೇಕಾ, 3, 4, 5XL ಬೇಕಾ, ಇದು ನೋಡಿ ಬ್ರೋ ಹಾಫ್ ಸ್ಲೀವ್ ಅಲ್ಲಿ 3, 4, 5XL ನೋಡಿ. ಮತ್ತೆ ಸೈಜು 3XL ಇದು ನೋಡಿ. ಸ್ಲೀವ್ ಇಟ್ಕೊಳ್ಳಿ ಆ ಕಡೆಯಿಂದ. ನೋಡಿ ಎಷ್ಟು ದೊಡ್ಡದಿದೆ ಇದು. ಮಾರ್ಕೆಟ್ ಅಲ್ಲಿ 6XL ಹೇಳಿ ಸೇಲ್ ಮಾಡ್ತಾರೆ. ನೋಡಿ ಹೆಂಗಿದೆ ಇತ್ತು ಇದು. ನೋಡಿ ಏನೋ 3XL, ಇಷ್ಟು ದೊಡ್ಡದು ಬರುತ್ತೆ 3XL. ಇಷ್ಟು ಬರ್ಲೇಬೇಕು. ಅದೊಂದು ಯೂನಿಟ್ ತೋರಿಸ್ಬಿಡೋಣ ಸರ್. ಬನ್ನಿ ಬ್ರೋ, ಎಷ್ಟು ನೀವು ನೋಡಿದಿರಲ್ವಾ ಇಲ್ಲಿ, ಏನ್ ಡಿಸ್ಪ್ಲೇ ನೋಡಿದೀರಾ ಇಲ್ಲಿ ನೋಡಿ. ಲೈವ್ ಸ್ಟಾಕ್ ನೀವು ಟೋಟಲ್ ಆಗಿ ಇಲ್ಲಿ ಆರಾಮಾಗಿ ಪರ್ಚೇಸ್ ಮಾಡ್ಕೊಂಡು ಟೋಟಲ್ ಆಗಿ 80,000 ಪೀಸಸ್ ಸ್ಟಾಕ್ ಇದೆ ಇಲ್ಲಿ. 80,000 ಪೀಸಸ್. ಏನಾಗಲಿ ನಿಮ್ಗೆ ನೋಡಿ ಈ ತರ ಸೆಟ್ ವೈಸ್ ಬರುತ್ತೆ. ಸ್ಮಾಲ್, ಮೀಡಿಯಂ, ಲಾರ್ಜ್, XL ಅಂತ ಫುಲ್ ಪ್ಯಾಟರ್ನ್ ಸಿಗುತ್ತೆ. ಸೆಟ್ ವೈಸ್ ಸಿಗುತ್ತೆ. ಇದು ನೋಡಿ ಎಲ್ಲ ನೀವೇನ್ ನೋಡ್ತಾ ಇದ್ದೀರಾ ಬ್ರೋ, ಫುಲ್ ನಮ್ದು ವೇರ್ ಹೌಸ್ ಟೂರ್ ಅನ್ಕೊಳ್ಳಿ. ಈ ವಿಡಿಯೋದಲ್ಲಿ ಇಷ್ಟು ಎಲ್ಲ ನಮ್ಮ ಹತ್ರ ವೆರೈಟೀಸ್, ಕ್ವಾಲಿಟಿ ಎಲ್ಲ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಮತ್ತೆ ಇನ್ನ ಜೀನ್ಸ್ ಇಟ್ಟಿದ್ದೀರಾ? ಜೀನ್ಸ್ ಇಲ್ಲಿನೂ ಇದೆ. ಆ ಕಡೆಯಿಂದ ಇದು ಬಡಿ ಅರ್ಧ ವೇರ್ ಹೌಸ್ ಬ್ರೋ ನೀವು ಬಂದಿರೋದು. ಆ ಕಡೆ ಇನ್ನ ಇದೆ, ಬನ್ನಿ ಅದನ್ನು ತೋರಿಸ್ತೀನಿ ನಿಮ್ಗೆ. ಇಲ್ಲೇ ಇಷ್ಟೊಂದು ಇದೆಯಲ್ಲ ಸರ್? ಇಲ್ಲೇ ಅದೇ ಇಲ್ಲೇ ಅಷ್ಟೊಂದೇ ನೋಡಿ. ಮೇಲೆ ಎಲ್ಲ ನಿಮ್ಗೆ ವೆರೈಟಿ ಇಂದ ವೆರೈಟಿ ಸಿಗತ್ತೆ. ಆಮೇಲೆ ಇದು ನೋಡಿ ಡಿಸ್ಪ್ಯಾಚ್ ಆಗ್ತಾ ಇರೋದು. ಆಮೇಲೆ ಈ ಕಡೆ ವೇರ್ ಹೌಸ್ ಡಿಸ್ಪ್ಯಾಚ್ ನೋಡಿ. ಇಲ್ಲಿ ನೋಡಿ ಎಷ್ಟು ಮಾಲ್ ಇದೆ, ಇನ್ನ ಮಾಲ್ ಬಂದಿದೆ ಇಲ್ಲಿ ನೋಡಿ. ಇಲ್ಲಿ ನೋಡಿ ಎಷ್ಟಿದೆ ಮಾಲ್. ಇದು ಕಸ್ಟಮರ್ ಇವಾಗ ಮಾಲು ಮಾಲು ಬೇರೆ ಬೇರೆ ಬ್ರ್ಯಾಂಡ್ಸ್ ಆರ್ಡರ್ ತಗೊಂತೀವಲ್ವಾ, ಆ ಬೇರೆ ಬೇರೆ ಬ್ರ್ಯಾಂಡ್ಸ್ ಮಾಲು ನೋಡಿ ನಮ್ಮ ಹತ್ರ. ಇವಾಗ ಇದೆಲ್ಲ ಪ್ಯಾಕಿಂಗ್ ಆಗಿ ಡಿಸ್ಪ್ಯಾಚ್ ಆಗುತ್ತೆ. ಇದು ನೋಡಿ ಎಷ್ಟಿದೆ ಮಾಲು. ಇವೆಲ್ಲ 3, 4, 5 ದಿವಸದಲ್ಲಿ ಡಿಸ್ಪ್ಯಾಚ್ ಆಗ್ಬಿಡುತ್ತೆ. ಇವಾಗ ಚೆಕಿಂಗ್ ಆಗುತ್ತೆ, QC ಆಗುತ್ತೆ, ಕ್ವಾಲಿಟಿ ಚೆಕ್ ಆಗುತ್ತೆ, ಬ್ರ್ಯಾಂಡ್ ಇನ್ಸ್ಪೆಕ್ಟರ್ ಬರ್ತಾರೆ, ಅವ್ರ ಇನ್ಸ್ಪೆಕ್ಟರ್ ಚೆಕ್ ಮಾಡ್ತಾರೆ, ಆಮೇಲೆ ರಿಪೋರ್ಟ್ ಮಾಡಿ ನಾವು ಡಿಸ್ಪ್ಯಾಚ್ ಮಾಡಬೇಕು. ಸೊ ನೀವು ಯೋಚನೆ ಮಾಡಿ ಹೆಂಗಿದೆ ನಮ್ದು ಕ್ವಾಲಿಟಿ. ಇಲ್ಲಿ ನಮ್ಗೆ ಎಲ್ಲ ವೆರೈಟಿ, ಎಲ್ಲ ಆಪ್ಷನ್ ಸಿಗ್ಬಿಡುತ್ತೆ. ಭಾರತಿ ಗಾರ್ಮೆಂಟ್ಸ್ ಅಲ್ಲಿ ನಿಮ್ಗೆ EMI ಫೆಸಿಲಿಟಿ, ಕ್ವಾಲಿಟಿ ಬಗ್ಗೆ ಏನು ಚಿಂತೆ ಇಲ್ಲ. ನಿಮ್ ಲೇಬಲ್ ಅಲ್ಲಿ ಮಾಲ್ ಬೇಕಂದ್ರೆ ಅದನ್ನು ಮಾಡ್ಬೋದು. ಜೀನ್ಸ್, ಪ್ಯಾಂಟ್, ಶರ್ಟ್ ಸಿಗತ್ತೆ. ಇಲ್ಲ ಮಾರ್ಕೆಟ್ ಇಂದ ಯಾಕೆ ದೂರ ಇದೀವಿ ಅಂದ್ರೆ ನಮ್ದು ಫ್ಯಾಕ್ಟ್ರೀಸ್ ಅಂದ ನಾವು ಹತ್ರ ಆಗ್ಬೇಕಂತ ನಾವು ಇಲ್ಲಿದ್ದೀವಿ. ಏನಾದ್ರೂ ಲಾಟ್ ಕ್ಲೋತಿಂಗ್ ಇರಲಿ, ಇಲ್ಲ ಯೂಸ್ ಕ್ಲೋತಿಂಗ್ ಇರಲಿ, ಪ್ಲೀಸ್ ದಯವಿಟ್ಟು ನಮ್ಮ ಹತ್ರ ಕೇಳಕ್ ಹೋಗ್ಬೇಡಿ. ಯಾಕಂದ್ರೆ ನಾವು ಆ ತರ ಪ್ರೊಡಕ್ಷನ್ ಇಲ್ಲ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಿಲ್ಲ. ನಾವು ಫ್ರೆಶ್ ಮಾಲು ಇಡೀ ವರ್ಷ ಹೊಸ ಮಾಲ್ ಪ್ರೋಗ್ರಾಮಿಂಗ್ ಮಾಡಿ ಎಲ್ಲ ಪ್ಲಾನಿಂಗ್ ಮಾಡಿ ನಾವು ಮಾಡಿರ್ತೀವಿ. ಸೊ ಆ ಥರ ಕ್ವಾಲಿಟಿ ನಿಮಗೆ ಎನಿ ಟೈಮ್ ಯಾವುದಾದ್ರೂ ಬ್ರ್ಯಾಂಡ್ ಶೋರೂಮ್ ಕ್ವಾಲಿಟಿ ಏನು ಬರೋದು ಅದು ನಮ್ಮ ಹತ್ರ ಸಿಗುತ್ತೆ. ಪಕ್ಕಾ ಅಶ್ಯೂರೆನ್ಸ್ ಮಾಡ್ತೀವಿ ನಾವು. ಬಟ್ ಆಫರ್ಗೆ ಇಲ್ಲ ಯಾವುದಾದ್ರೂ ರೇಂಜ್ಗೆ ನಿಮಗೆ ಸೆಟ್ ಮಾಡಬೇಕಂದ್ರೆ ಹೇಳಿ, ನಮ್ಮ ಹತ್ರ ಇದೆ. 150-200 ರುಪೀಸಲ್ಲಿ ಏನಿದೆ, ನೀವು 1000 4 ಶರ್ಟ್ 5 ಶರ್ಟ್ ಆ ಥರ ಸೇಲ್ ಮಾಡೋದನ್ನು ನಮ್ಮ ಹತ್ರ ಪ್ರಾಡಕ್ಟ್ಸ್ ಇದೆ. ಸೊ ಸೆಟ್ ಮಾಡಿ ಬನ್ನಿ ಭಾರತಿ ಗಾರ್ಮೆಂಟ್ಸ್ ಹತ್ರ. ವಿತ್ EMI ಫೆಸಿಲಿಟಿ ನಮ್ಮ ಹತ್ರ ಇದೆ. ಮಾರ್ಕೆಟಲ್ಲಿ ಯಾರು ಕೊಡೋದಿಲ್ಲ. ಹೊಸಗುಡದಲ್ಲಿ ಮೈಸೂರು ರೋಡ್ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಹತ್ರ ಇರೋದು. ಮಿನಿಮಮ್ 10,000 ರುಪೀಸ್ ಪರ್ಚೇಸ್ ಮಾಡಬೇಕು. ಓನ್ಲಿ ಹೋಲ್ಸೇಲ್, ರಿಟೇಲ್ ಇಲ್ಲ. ಬನ್ನಿ ನಿಮ್ಮ ಬಿಸ್ನೆಸ್ಗೆ ಡಬಲ್ ಬೆನಿಫಿಟ್ ಮಾಡಿ, ಚೆನ್ನಾಗಿರೋ ಶೋರೂಮ್ಗೆ ರನ್ ಮಾಡಿ. ನಮ್ಮ ಸಪೋರ್ಟ್ ನಿಮ್ಗಿದೆ. ಸೊ ಥ್ಯಾಂಕ್ ಯು. ಸೊ ನೋಡಿ ಇದು ಆಗಿರುತ್ತೆ ವೀಕ್ಷಕರೇ ಇವತ್ತಿನ ವಿಡಿಯೋ. ಸಾಕಷ್ಟು ಕಲೆಕ್ಷನ್ಸ್ನು ಇವತ್ತು ವಿಡಿಯೋದಲ್ಲಿ ತೋರಿಸಿದ್ವಿ. ಯಾರು ರೀಟೇಲ್ ಅವ್ರು ಮಾತ್ರ ಕಾಲ್ ಮಾಡೋಕೆ ಹೋಗ್ಬಿಡಿ, ಯಾಕಂದರೆ ಇಲ್ಲಿ ಕಂಪ್ಲೀಟ್ ಹೋಲ್ಸೇಲ್ ಸೆಕ್ಷನ್ ಇದೆ. ಇವ್ರದೇ ಮ್ಯಾನುಫ್ಯಾಕ್ಚರ್ ಯೂನಿಟ್ ಇದೆ. ಖಂಡಿತ ಒಂದ್ಸಲಿ ವಿಸಿಟ್ ಮಾಡಿ. ಯಾಕಂದರೆ ವಿಡಿಯೋದಲ್ಲಿ ಸಾಕಷ್ಟು ಜನಕ್ಕೆ ಗೊತ್ತಾಗಲ್ಲ ಫ್ಯಾಬ್ರಿಕ್ ಹೇಗಿದೆ ಏನು ಎತ್ತ ಅಂತ. ನಾವು ವಿಡಿಯೋದಲ್ಲಿ ಏನು ತೋರಿಸಿದ್ವಿ ಒಂದೊಂದು ಬೇರೆ ಬೇರೆ ಫ್ಯಾಬ್ರಿಕ್ಗಳಾಗಿರುತ್ತೆ. ಸೊ ಬಂದರೆ ನಿಮಗೆ ಏನೇನು ಅನುಕೂಲ ಬೇಕು ಸರ್ ನಿಮಗೆ ಮಾಡಿಕೊಡ್ತಾರೆ. ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೀನಿ. ಏನಾದ್ರು ಡೌಟ್ಸ್ ಇದ್ರೂ ನೀವು ಕಾಲ್ ಮಾಡಿ ಡೌಟ್ಸ್ನ ಕ್ಲಿಯರ್ ಮಾಡ್ಕೋಬೋದು. ಮೇನ್ ಇಂಪಾರ್ಟೆಂಟು EMI ಆಪ್ಷನ್ ಕೊಡ್ತಿದ್ದಾರೆ. ಸೊ ಯಾಕಂದರೆ ನಿಮಗೆ ಬೆನಿಫಿಟ್ ಆಗಲಿ. ಸೊ ಬನ್ನಿ ಇದೇ ಥರ ವೀಡಿಯೋಸ್ನ ತೊಗೊಂಬರ್ತಾ ಇರ್ತೀವಿ ನಮ್ಮ ಚಾನಲ್ಲಿ. ಹೊಸೊಬ್ಬರು ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.